ಎಲ್ಲ ಮಕ್ಕಳಿಗೆ ಶುಭ ಮಧ್ಯಾಹ್ನ. ಇವತ್ತು ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ಮುಂದುವರೆದಿರತಕ್ಕಂಥ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಯಾವುದು? ರಜಪೂತರ ಮನೆತನಗಳು. ರಜಪೂತರ ಮನೆತನಗಳು. ಈಗಾಗಲೇ ಉತ್ತರ ಭಾರತದ ಪ್ರಮುಖ ಮನೆತನಗಳಲ್ಲಿ ಮೌರ್ಯರ ಬಗ್ಗೆ ತಿಳ್ಕೊಂಡಿದ್ದೀವಿ, ನಂತರದಲ್ಲಿ ಕುಶಾಣರ ಬಗ್ಗೆ ತಿಳ್ಕೊಂಡಿದ್ದೀವಿ, ನಂತರದಲ್ಲಿ ಗುಪ್ತರ ಬಗ್ಗೆ ತಿಳ್ಕೊಂಡಿದ್ದೀವಿ, ನಂತರದಲ್ಲಿ ವರ್ಧನರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದಾದಮೇಲೆ ನಾವು ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ತದನಂತರದಲ್ಲಿ ನಾವು ನಿನ್ನೆ ಅವಧಿಯಲ್ಲಿ ರಜಪೂತ ಒಂದು ಮನೆತನದ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಹಾಗೂ ಪ್ರಾರಂಭಿಕ ಹಂತವನ್ನ ನೋಡಿದ್ದೇವೆ, ಹೌದಾ? ಸೊ ಈಗ ಅದರ ನಂತರದಲ್ಲಿ ರಜಪೂತ ಮನೆತನಗಳಲ್ಲಿ ಪ್ರಮುಖವಾಗಿ 4 ಮನೆತನಗಳನ್ನ ಗುರುತಿಸಲಾಗುತ್ತೆ. ಎಷ್ಟು ಮನೆತನಗಳು? ಈಗಾಗಲೇ ನಿನ್ನೆವದಲ್ಲಿ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೆ, ರಜಪೂತ ಮನೆತನಗಳು. ರಜಪೂತರು ಅಂತ ಬಂದಾಗ ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ? ಸಾಹಸ ಮತ್ತು ಪರಾಕ್ರಮಗಳು, ಅಂದ್ರೆ ಯುದ್ಧಗಳಿಗೆ, ಶೌರ್ಯಕ್ಕೆ, ಸ್ತ್ರೀಯರ ರಕ್ಷಣೆಗೆ, ಗೋಗಳ ರಕ್ಷಣೆಗೆ, ವೃದ್ಧರ ರಕ್ಷಣೆಗೆ, ಇವರೆಲ್ಲರ ರಕ್ಷಣೆಯನ್ನ ಮಾಡೋದ್ರ ಮುಖಾಂತರ ರಜಪೂತರು ಭಾರತ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಶ್ರೇಷ್ಠತೆಯನ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ರಜಪೂತ ಮನೆತನಗಳಲ್ಲಿ 4 ಮನೆತನಗಳ ಆಲೋಚನೆ ಮಾಡ್ತೇವೆ. ಅದರಲ್ಲಿ ಮೊದಲೇ ಬರ್ತಕ್ಕಂಥದ್ದು ಯಾರಂದ್ರೆ ಗೂರ್ಜರ ಪ್ರತಿಹಾರರು. ಯಾರು? ಗೂರ್ಜರ ಪ್ರತಿಹಾರರು ಮೊದಲನೇ ಮನೆತನ. ಎರಡನೇದು ಬರ್ತಕ್ಕಂಥದ್ದು ಪಾಲರು, ಬಂಗಾಳದ ಪಾಲರು ಅಂತ ಕರಿತೀವಿ ಅವ್ರನ್ನ, ಬಂಗಾಳದ ಪಾಲರು. ನಂತರದಲ್ಲಿ ಯಾರು? ಚೌಹಾಣರು. ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಗುಹಿನರು. ಸೊ ಇಷ್ಟು ಜನರನ್ನ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಪರಿಚಯವನ್ನ ಮಾಡಿದ್ದಾರೆ. ಅಜ್ಮೀರದ ಚೌಹಾಣರು ಅಂತೇಳಿ ಕರಿಬಹುದು. ರಾಜಸ್ಥಾನದಲ್ಲಿ ಮುಖ್ಯವಾಗಿ ಆಡಳಿತ ಕೇಂದ್ರವಾಗಿ ಇಟ್ಟುಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಗುಹಿಲರು ಕೂಡ ಮುಖ್ಯವಾಗಿ ರಾಣಾ ಸಂಘ ಆಗಿರ್ಬೋದು, ಆಮೇಲೆ ಖಮ್ಮಾನ್ ಆಗಿರ್ಬೋದು, ಈ ದೊರೆಗಳೆಲ್ಲವೂ ಕೂಡ ರಾಜಸ್ಥಾನವನ್ನು ಆಡಳಿತ ಕೇಂದ್ರವನ್ನಾಗಿ ಇಟ್ಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ಸೊ ಈ 4 ಮನೆತನಗಳು ಬರ್ತವೆ. ಅದರಲ್ಲಿ ಮೊದಲನೇ ಮನೆತನ ಯಾವುದಂದ್ರೆ ಅದು ಗೂರ್ಜರ ಪ್ರತಿಹಾರರು. ಗೂರ್ಜರ ಪ್ರತಿಹಾರರು ಎಲ್ಲಿಂದ ಆಳ್ವಿಕೆ ಮಾಡ್ತಾರೆ ಅಂದ್ರೆ ಮಧ್ಯಪ್ರದೇಶದ ಒಂದು ಅವಂತಿಪುರದಿಂದ ಆಳ್ವಿಕೆಯನ್ನ ಮಾಡ್ತಾರೆ. ಅವಂತಿಪುರ ಇದಕ್ಕೆ ಹಿಂದೆ ಉಜ್ಜಯಿನಿ ಅಂತ ಕೂಡ ಕರಿತೀವಿ. ಉಜ್ಜಯಿನಿ ಅಂತ ಹೇಳಿ ಏನಂತ ಕರಿತಾ ಇದ್ರು? ಉಜ್ಜಯಿನಿ. ಅವಂತಿಪುರ ಅಂತ ಏನ್ ಕರಿತೀವಿ ಅದನ್ನ ಉಜ್ಜಯಿನಿ ಅಂತ ಕೂಡ ಕರೀತಾರೆ. ಮಧ್ಯಪ್ರದೇಶ ರಾಜಧಾನಿ ಯಾವುದು? ಭೂಪಾಲ್. ಹೌದಾ? ಮಧ್ಯಪ್ರದೇಶ ರಾಜಧಾನಿ ಯಾವುದು? ಭೂಪಾಲ್. ಇಲ್ಲಿ ಹೇಳಿದೆ ನಾನು 4 ಮನೆತನಗಳಿದಾವೆ, ಹೌದಾ? ಗುರ್ಜರ ಪ್ರತಿಹಾರ ಇದ್ದಾರೆ, ಪಾಲರ್ ಇದ್ದಾರೆ, ಚೌಹಾಣರು ಇದ್ದಾರೆ ಮತ್ತು ಗುಹಿಲರ್ ಇದ್ದಾರೆ. ಹಾಗಾದ್ರೆ ಇದನ್ನ ಭಾರತ ನಕ್ಷೆಯಲ್ಲಿ ನೋಡೋದಾದ್ರೆ ನೋಡಿ, ಇದು ಭಾರತ ನಕ್ಷೆಯಲ್ಲಿ ಇವರು ಎಲ್ಲೆಲ್ಲಿ ಆಳ್ವಿಕೆ ಮಾಡ್ತಾರಪ್ಪ ಅಂತ ಗುರ್ಜರ ಪ್ರತಿಹಾರರು, ಪಾಲರು, ಚೌಹಾಣರು ಮತ್ತು ಗುಹಿಲರು. ನೋಡ್ರಿ, ಇಲ್ಲಿ ಏನ್ ಕಂಡು ಬರ್ತದ? ಇಲ್ಲಿ ಬಂಗಾಳದ ಪಾಲರು ಆಳ್ವಿಕೆಯನ್ನು ಮಾಡಿದ್ರು. ಯಾರು? ಬಂಗಾಳದ ಪಾಲರು ಈ ಸ್ಥಳದಲ್ಲಿ. ಅದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ, ಹೌದಾ? ಹಾಗಾದ್ರೆ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಯಾರು? ಗೂರ್ಜರ ಪ್ರತಿಹಾರರು ಆಳ್ವಿಕೆಯನ್ನ ಮಾಡ್ತಾರೆ. ಯಾರು? ಗೂರ್ಜರ ಪ್ರತಿಹಾರರು. ಇನ್ನು ಅದೇ ರೀತಿಯಾಗಿ ಯಾರು? ಗುಹಿಲರು ಆಳ್ವಿಕೆ ಮಾಡಿದ್ರು. ಇಲ್ಲಿಂದ ರಾಜಸ್ಥಾನ ಅಂತ ಹೇಳಿದ್ದಲ್ಲ ನಾನು, ಗುಹಿಲರು. ಇನ್ನು ಇದ್ರ ಮುಂದೆ ಅಜ್ಮೀರದ ಚೌಹಾಣರು ಕೂಡ ಇಲ್ಲಿಂದ ಆಳ್ವಿಕೆ ಮಾಡ್ತಾರೆ. ಅಜ್ಮೀರದ ಚೌಹಾಣರು. ಹಾಗಾದ್ರೆ ನಾನು ಹೇಳಿದ್ದೀನಿ, ಇಲ್ಲಿಂದ ಇಲ್ಲಿವರೆಗೆ ಯಾವ ಭಾರತ ಇದು? ಉತ್ತರ ಭಾರತ. ಈ 4 ಮನೆತನಗಳು ಕೂಡ ಯಾರು? ಅಜ್ಮೀರದ ಉತ್ತರ ಭಾರತದಲ್ಲಿನ ಆಳ್ವಿಕೆಯನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಅರ್ಥ ಆಯ್ತಾ? ಸೊ ಅದರಲ್ಲಿ ಒಂದ್ ಹೇಳ್ತಾ ಇದ್ದೆ ನಾನು, ಗುರ್ಜರ ಪ್ರತಿಹಾರರು ಮಧ್ಯಪ್ರದೇಶದ ಅವಂತಿಪುರ, ಉಜ್ಜಯಿನಿನ ಆಡಳಿತ ಕೇಂದ್ರವನ್ನು ಇಟ್ಟುಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಒಂದು ಅರಸ ಯಾರು? ನಾಗಭಟ. ಯಾರು? ನಾಗಭಟ.
ನಾಗಭಟ ಇವನು ಅರಬ್ಬರನ್ನ ಸೋಲಿಸ್ತಾನೆ. ಯಾರನ್ನು ಸೋಲಿಸಿದ? ಅರಬ್ಬರನ್ನು ಸೋಲಿಸಿದ. ಸೊ ಸಾಮ್ರಾಜ್ಯಕ್ಕೆ ಒಂದು ಮುಳುವಾಗಿರತಕ್ಕಂತ ಅಂತ ಸಂದರ್ಭದಲ್ಲಿ ನಾಗಭಟ ಸ್ಥಾಪಕನು ಹೌದು, ಜೊತೆಗೆ ಅರಬ್ಬರನಲ್ಲಿ ಸೋಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಗೂರ್ಜರ ಪ್ರತ್ಯಯರ ಸ್ಥಾಪಕ ಮತ್ತು ಪ್ರಮುಖ ಅರಸ ಕೂಡ ಹೌದಿದ್ದ ಅರಬ್ಬರನ್ನು ಸೋಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ನಂತರದಲ್ಲಿ ಇನ್ನೊಬ್ಬ ಅರಸ ಬರ್ತಾನೆ, ಅವನ ಹೆಸರು ಭೋಜ ಅಂತೇಳಿ. ಏನ್ರಿ? ಭೋಜ. ಈ ಭೋಜನ ಆಸ್ಥಾನಕ್ಕೆ ಅರಬ್ ಪ್ರವಾಸಿ ಸುಲೈಮಾನ್ ಭೇಟಿ ನೀಡಿದ್ದ. ಯಾರು? ಸುಲೈಮಾನ್ ಈತ ಭೋಜರಾಜನ ಕುರಿತು ವರ್ಣನೆ ಮಾಡ್ತಾನೆ. ಘನವಂತ ದೊರೆ ಈತ ಅಂತ ಹೇಳ್ತಾನೆ. ಎಂತ ದೊರೆ? ಘನವಂತ ದೊರೆ. ಉತ್ತಮ ಅಶ್ವದಳ ಹೊಂದಿದ್ದ ಅಂತ ಬರೀತಾನೆ. ಏನ್ ಹೊಂದಿದ್ದ? ಮತ್ತೇನ್ ಹೇಳ್ತಾನೆ? ಘನವಂತ ದೊರೆ ಅಂತ ಹೇಳ್ದ, ಉತ್ತಮ ಅಶ್ವದಳವನ್ನು ಹೊಂದಿದ್ದಾನೆ ಅಂತ ಹೇಳ್ದ, ಮತ್ತೆ ಉತ್ತಮ ಸಾಮ್ರಾಜ್ಯವನ್ನು ಹೊಂದಿತ್ತು. ಉತ್ತಮ ಸಾಮ್ರಾಜ್ಯ ಅಂತಕ್ಕಂಥದ್ದು ಕೂಡ ಹೇಳ್ತಾನೆ. ಉತ್ತಮ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತಿದು ಯಾವುದು? ಇದು ಗೂರ್ಜರ ಪ್ರತಿಹಾರದ ಸಾಮ್ರಾಜ್ಯ. ಮತ್ತೇನ್ ಹೇಳ್ದ? ಈ ಸುಲೈಮಾನ್ ಭೋಜರಾಜನ ಕುರಿತು ಏನ್ ಹೇಳ್ತಾನೆ? ಅಶ್ವದಳ ಅಂದ್ರೆ ಏನು? ಅಶ್ವದಳ ಅಂದ್ರೆ ಯಾರು? ಅಶ್ವ ಅಂದ್ರೆ ಏನು? ಕನ್ನಡದಾಗ ಓದಿದ್ರೆ ಅಶ್ವ ಅಂದ್ರೆ ಏನು? ಏನ್ ಅಶ್ವ ಅಂತ ಹೇಳೋದು? ಏನ್ರಿ ಅಶ್ವದಳ ಅಂದ್ರೆ? ಅಶ್ವದಳ ಅಂದ್ರೆ ಏನ? ಅಶ್ವ ಅಂದ್ರೆ ಏನ್ ಹೇಳ್ರು ಯಾರು? ಅಶ್ವ ಅಂದ್ರ ಕುದುರೆ. ಏನ್ರಿ? ಅಶ್ವ ಅಂದ್ರೆ ಏನ? ಕುದುರೆ. ಕರಿ ಅಂದ್ರೆ ಏನ? ಕರಿ ಅಂದ್ರ ಆನೆ. ಕರಿ ಅಂದ್ರೆ ಏನ? ಆನೆ. ಇವೆಲ್ಲ ಗೊತ್ತ. ಕರ್ಕಟ್ಟ ಅಂದ್ರೆ ಏನ? ಮರ್ಕಟ್ಟ ಅಂದ್ರೆ ಏನು? ಮರ್ಕಟ್ಟ ಮತ್ತು ಕರ್ಕಟ್ಟ ಅಂದ್ರೆ ಇದ್ರ ಮನ್ಯಾಗ ನೋಡ್ಕೊಂಬರ್ರಿ. ಕರ್ಕಟ್ಟ ಮತ್ತು ಮರ್ಕಟ್ಟಕ್ಕೆ ಏನಂತ ಕರೀತಾರ ಅಂತ ಹೇಳಿ ಶಬ್ದಗಳು ಕನ್ನಡದಲ್ಲಿ ಓದಂಗಿಲ್ವ? ನೋಡ್ರಿ, ಈತ ಘನವಂತ ದೊರೆ, ಉತ್ತಮ ಅಶ್ವದಳ, ಉತ್ತಮ ಸಾಮ್ರಾಜ್ಯ ಹೊಂದಿದ್ದ, ಜೊತೆಗೆ ಏನಾಗಿದ್ದ? ಅರಬ್ಬರ ಶತ್ರು ಕೂಡ ಆಗಿದ್ದ. ಈತ ಏನಾಗಿದ್ದ? ಅರಬ್ಬರ ಶತ್ರುವಾಗಿದ್ದ ಅಂತ ಹೇಳಿ ಬರೀತಾನೆ. ಯಾರು? ಸುಲೈಮಾನ್. ಪ್ರವಾಸಿ ಅಂದ್ರೆ ಈ ಟೂರ್ ಮಾಡಕ್ ಬಂದಿರ್ತಾರ, ಗೊತ್ತಿಲ್ಲ? ಬೇರೆ ದೇಶದಿಂದ ಹಂಗ ಟೂರ್ ಪ್ರವಾಸಿ ಬಂದಿದ್ದ ಐತ. ಅರಬ್ ಪ್ರವಾಸಿ ಸುಲೈಮಾನ್. ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬಾ ಜನ ಬಂದೋಗಿರ್ತಾರ. ಈ ಹಿಂದಿನ ನಾವು ವರ್ಧನ ವಂಶ ತಿಳ್ಕೊತಾ ಇದ್ವಿ, ಹೌದಾ? ಅಲ್ಲಿ ಹುಬೆನ್ಸ್ನಾಗ ಬಂದಿದ್ದ. ಇಲ್ಲವ ಚೀನಾ ದೇಶದ ಪ್ರವಾಸಿಗೆ, ಹೌದಾ? ಭಾರತ ದೇಶದಲ್ಲಿರ್ತಕ್ಕಂಥ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೆಲೆಸಿದ್ದ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಇದು ಗೊತ್ತಾಯ್ತು ಗುರ್ಜರ ಪ್ರತ್ಯಾಹಾರದ್ದು. ಇಷ್ಟಿಷ್ಟೇ ಹೇಳೋಣ. ಈಗ ಮೊದಲನೇದಾಗ ಯಾರು ಬರ್ತೀರಿ ಗುರ್ಜರ ಪ್ರತ್ಯಾಹಾರ ಬಗ್ಗೆ ಹೇಳಕ್ಕೆ? ಏನ್ ತಿಳ್ಕೊಂಡ್ರಿ? ಈ ಒಂದು ಶಾರ್ಟ್ ಹೇಳಿದೆ, ನಾವು ಜಾಸ್ತಿ ಹೇಳಿಲ್ಲ. ನಿಮ್ಗೆ ಜಾಸ್ತಿ ಏನನ್ಸೈತಿ? ಮತ್ತೆ ಯಾವ ರಾಜ ಎಲ್ಲಿ ಬಂದಾನೋ ಸ್ಟಾರ್ಟ್ ಆಗ್ತೈತಿ. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಸೊ ಇಲ್ಲಿ ನಾವು ರಜಪೂತ ಮನೆತನಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಆ ರಜಪೂತ ಮನೆತನಗಳಲ್ಲಿ ಪ್ರಮುಖವಾಗಿ 4 ಮನೆತನಗಳನ್ನ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಇರ್ತಾವ, ಆದ್ರೆ 4 ಮನೆತನಗಳು ಇಂಪಾರ್ಟೆಂಟ್ ಇದರಲ್ಲಿ ಬರ್ತಕ್ಕಂಥದ್ದು. ಮೊದಲನೇ ಮನೆತನ ಗೂರ್ಜರ ಪ್ರತಿಹಾರ. ಯಾರು? ಮಧ್ಯಪ್ರದೇಶದ ಅವಂತಿಪುರ ಅಥವಾ ಉಜ್ಜಯಿನಿಂದ ಆಳ್ವಿಕೆ ಮಾಡ್ತಾರೆ. ಎರಡನೇದು ಬರ್ತಕ್ಕಂಥದ್ದು ಪಾಲರು, ಬಂಗಾಳದ ಪಾಲರು ಅಂತ ಕರಿತೀವಿ. ಮ್ಯಾಪಲ್ಲಿ ತೋರಿಸಿದ್ನಲ್ವಾ ನಿಮ್ಗೆ ಇಲ್ಲಿ. ಸೊ ಬಂಗಾಳದ ಪಾಲರು ಅಂತ ಕರಿತೀವಿ. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಚೌಹಾಣರು, ಅಜ್ಮೀರದ ಚೌಹಾಣರು ಅಂತ ಕರಿತೀವಿ, ರಾಜಸ್ಥಾನದಲ್ಲಿ ಬರುತ್ತೆ. ಇನ್ನು 4ನೇದಾಗಿ ಬರ್ತಕ್ಕಂಥದ್ದು ಗುಹಿಲರು ಅಂತ ಬರ್ತಾರೆ. ಇವರು ಕೂಡ ರಾಜಸ್ಥಾನದಲ್ಲಿ ಮುಖ್ಯವಾಗಿ ಏನ್ ಮಾಡಿದ್ರು ಆಡಳಿತ ಕೇಂದ್ರವನ್ನ ಇಟ್ಕೊಂಡು ಮಾಡ್ತಾರೆ, ಆಳ್ವಿಕೆಯನ್ನ ಮಾಡ್ತಾರೆ. ಸೊ ಈ 4 ಪ್ರಮುಖ ಮನೆತನಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದೀವಿ. ಅದರಲ್ಲಿ ಒಂದು ಮನೆತನ ನಾನು ಹೇಳಿದೆ ಈಗ, ಗೂರ್ಜರ ಪ್ರತಿಹಾರರು. ಗೂರ್ಜರ ಪ್ರತಿಹಾರರು ಮಧ್ಯಪ್ರದೇಶದ ಅವಂತಿಪುರ ಅಥವಾ ಉಜ್ಜಯಿನಿಯನ್ನ ಆಳ್ವಿಕೆ ಕೇಂದ್ರವನ್ನಾಗಿ ಇಟ್ಟುಕೊಂಡು ನಾಗಭಟ ಅಂತಕ್ಕಂಥವನು ಇದನ್ನ ಮನೆತನವನ್ನ ಸ್ಥಾಪನೆ ಮಾಡ್ದ. ಯಾರು? ನಾಗಭಟ ಯಾರನ್ನು ಸೋಲಿಸ್ತಾನೆ? ಅರಬ್ಬರನ್ನ ಸೋಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ನಂತರದಲ್ಲಿ ಇದೇ ಒಂದು ಸಾಮ್ರಾಜ್ಯದಲ್ಲಿ ಇನ್ನೊಬ್ಬ ಪ್ರಮುಖ ಅರಸ ಭೋಜ ಅಂತ. ಯಾರು? ಭೋಜನು ಕೂಡ ಏನಾಗಿತ್ತು ಅಂದ್ರೆ ಒಬ್ಬ ಉತ್ತಮ ದೊರೆಯಾಗಿದ್ದ. ಈತನ ಕಾಲಕ್ಕೆ ಸುಲೈಮಾನ್ ಅಂತಕ್ಕಂಥ ಅರಬ್ ಪ್ರವಾಸಿ ಬಂದು, ಅರಬ್ ಪ್ರವಾಸಿ ಏನ್ ಹೇಳ್ತಾನೆ? ಈತ ಒಬ್ಬ ಘನವಂತ ದೊರೆ, ಉತ್ತಮ ಅಶ್ವದಳ ಹೊಂದಿದ್ದಾನೆ, ಉತ್ತಮ ಸಾಮ್ರಾಜ್ಯ ಹೊಂದಿದ್ದಾನೆ, ಹಾಗೂ
ಅರಬ್ಬರ ಶತ್ರು ಆಗಿದ್ದಾನೆ ಅಂತಕ್ಕಂಥದ್ದನ್ನ ಬರದ. ಹೌದಾ? ಇಷ್ಟು ಯಾರು ಹೇಳ್ತೀರಿ? ಬಾ ಸೃಷ್ಟಿ, ವರ್ಷ ಬಾ, ಲಕ್ಷ ಕೊಡ್ರಿ, ನಿಮಗೂ ನಂಬರ್ ಬರೋದು, ನೀವು ಹೇಳಕ್ರಿ ಕದಂತ ಆ ಕಡೆ ಕ್ಯಾಮ್ರಾ ಕಡೆ ನೋಡ್ಕೊಂಡು ಹೇಳಿ. ರಜಪೂತರ ಮನೆತನಗಳಲ್ಲಿ ಪ್ರಮುಖವಾಗಿ 4 ಮನೆತನಗಳು ಇವೆ. ಗುರ್ಜರ ಪ್ರತಿಹಾರರು, ಪಾಲರು, ಚೌಹಾಣರು ಮತ್ತು ಗುಹಿಲರು. ಗುರ್ಜರ ಪ್ರತಿಹಾರರು ಮಧ್ಯಪ್ರದೇಶದಿಂದ ಅವಂತಿಪುರ ಅಥವಾ ಉಜ್ಜಯಿನಿ ಪ್ರದೇಶದವರೆಗೆ ಆಳ್ವಿಕೆ ನಡೆಸುತ್ತಾರೆ. ಗುರ್ಜರ ಪ್ರತಿಹಾರ ಸಾಮ್ರಾಜ್ಯದ ಸ್ಥಾಪಕ ನಾಗಭಟ. ಇವನು ಉತ್ತಮ ದೊರೆಯೂ ಆಗಿದ್ದನು. ಈ ನಾಗಭಟನು ಅರಬರನ್ನು ಸೋಲಿಸಿದನು. ಅನಂತರ ಭೋಜ ಎನ್ನುವನು ಅವನು ಕೂಡ ಉತ್ತಮ ದೊರೆಯಾಗಿದ್ದನು ಗುರ್ಜರ ಪ್ರತಿಹಾರರ ಸಾಮ್ರಾಜ್ಯದಲ್ಲಿ. ಆಗ ಅರಬರ ಪ್ರವಾಸಿ ಸುಲೈಮಾನ್ ಭೋಜನ ಆಸ್ಥಾನಕ್ಕೆ ಬಂದನು. ಆಗ ಇವನು ಘನವಂತ ದೊರೆ, ಉತ್ತಮ ಅಶ್ವದಳ ಹೊಂದಿರುವ ದೊರೆ, ಅರಬರ ಶತ್ರು. ಗುರ್ಜರ ಪ್ರತ್ಯಾಹಾರದ ಬಗ್ಗೆ ವರ್ಷ ಹೇಳಿದಳು. ನೆಕ್ಸ್ಟ್ ಇನ್ನೊಬ್ರು ಹೇಳಕ್ಕಿರ ಬೇರೆ. ನೆಕ್ಸ್ಟ್ ಮಾಡಿರ್ತಾರೆ ಯಾವ್ದಂದ್ರೆ ಅದು ಪಾಲರು. ಬಂಗಾಳದ ಪಾಲರು ಅಂತ ಕರಿತೀವಿ. ಈ ಪಾಲರು ಅಂತ ತಿಳಿದಕ್ಕಿಂತ ಪೂರ್ವದಲ್ಲಿ ಪಾಲರು ಮತ್ತು ಭೋಜ. ಈ ಭೋಜ ಪಾಲರನ್ನ ಸೋಲಿಸಿದ. ಭೋಜ ಇದ್ದಾವ ಯಾರು ಸೋಲಿಸ್ತಾನೆ? ಪಾಲರನ್ನ ಸೋಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಪಾಲರಲ್ಲಿ ಪ್ರಮುಖ ಅರಸ ಯಾರಂದ್ರೆ ಧರ್ಮಪಾಲ. ಯಾರ್ರಿ? ಧರ್ಮಪಾಲ ಪಾಲರ ಒಂದು ಪ್ರಮುಖ ಅರಸನಾಗಿದ್ದ ಅಂತಕ್ಕಂಥದ್ದು. ವಿಶೇಷವಾಗಿ ಇವರು ಯಾವ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂದ್ರೆ ಬೌದ್ಧ ಧರ್ಮಕ್ಕೆ. ಯಾವ ಧರ್ಮ? ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಸೊ ಈತನು ಕೂಡ ಧರ್ಮಪಾಲ ಕನೋಜನ ಗೆದ್ದದ್ದು ವಿಶೇಷತೆ. ಯಾವ ಪ್ರದೇಶ? ಕನೋಜ. ಕನೋಜದಲ್ಲಿ ಏನ್ ನಡೀತು? 5ನೇ ಬೌದ್ಧ ಧರ್ಮ ಸಮ್ಮೇಳನ ನಡೀತು. ಯಾರ ಕಾಲದಲ್ಲಿ? 643ರಲ್ಲಿ ಹರ್ಷವರ್ಧನ್ನ ಕಾಲದಲ್ಲಿ ವುಯೆನ್ಸ್ಟ್ಯಾಂಗ್ನ ಅಧ್ಯಕ್ಷತೆಯಲ್ಲಿ 5ನೇ ಬೌದ್ಧ ಧರ್ಮ ಸಮ್ಮೇಳನ ನಡೀತದೆ. ಹೌದಾ? ಈಗ ನಾನು ಹೇಳ್ದೆ ಭೋಜ ಇದ್ದಾವ ಯಾರು ಸೋಲಿಸ್ತಾನೆ? ಬಂಗಾಳದ ಪಾಲನ್ನ ಸೋಲಿಸ್ತಾನೆ. ಕನೌಜನ್ನ ಕೂಡ ಆಯ್ತಾ, ಕನೌಜಲ್ಲಿ ತಮ್ಮ ಆಡಳಿತ ಕೇಂದ್ರವನ್ನಾಗಿ ಕೂಡ ಇವರು ಮಾಡ್ಕೊಂಡಿದ್ರು. ಯಾರು? ಗುರ್ಜರ ಪ್ರತ್ಯಾಹಾರ. ಆದ್ರೆ ಇವರು ಕೂಡ ಕನೌಜವನ್ನ ಗೆದ್ದದ್ದು ಧರ್ಮಪಾಲನ ವಿಶೇಷತೆ. ಬೌದ್ಧ ಧರ್ಮಕ್ಕೆ ಈತ ಪ್ರಾಶಸ್ತ್ಯವನ್ನು ಕೊಟ್ಟ. ಆದ್ರೆ ಇಲ್ಲಿ ಕರ್ನಾಟಕದ ಒಬ್ಬ ಅರಸ ಬರ್ತಾನೆ. ಅವನ ಹೆಸರು ವಿಜಯಸೇನ ಅಂತ ಹೇಳಿ. ಕರ್ನಾಟಕದ ಒಬ್ಬ ಅರಸ. ಅವನ ಹೆಸರೇನು? ವಿಜಯಸೇನ. ವಿಜಯಸೇನ ಅಂತಕ್ಕಂಥವನು ಪಾಲರ ಆಡಳಿತವನ್ನ ಕೊನೆಗಾಣಿಸಿ ಸೇನ ಮಣಿತನವನ್ನ ಸ್ಥಾಪನೆ ಮಾಡ್ತಾನೆ. ಯಾವ ಮಣಿತನ? ಸೇನ ವಂಶ ಅಂತ ಕರಿತೀವಿ. ಯಾವ ವಂಶ? ಯಾರನ್ನ ಸೋಲಿಸಿದ ಈತ ವಿಜಯಸೇನ? ಪಾಲರನ್ನು ಸೋಲಿಸ್ತಾರೆ. ಅದೇ ರೀತಿಯಾಗಿ ಈ ಪಾಲರು ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಅದರಲ್ಲಿ ಉದ್ದಂಡಪುರ ಮತ್ತು ವಿಕ್ರಮಶಿಲಾ ಅಂತಕ್ಕಂಥದ್ದು. ಒಂದು ಉದ್ದಂಡಪುರ, ವಿಕ್ರಮಶಿಲಾ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಶಿಕ್ಷಣಕ್ಕೆ ದಾನ ದತ್ತಿಗಳನ್ನು ಕೂಡ ಕೊಡ್ತಾರೆ. ಜೊತೆಗೆ ಬೌದ್ಧ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟರು. ನೀವು ದಾನ ಮಾಡ್ತಿರಲ್ಲ? ಯಾರಿಗೆ ದಾನ ಮಾಡಿದಿರಿ? ಯಾರಾದ್ರೂ ಬಂದ್ರಪ್ಪ ಮನೆ ಕೇಳಲಿಕ್ಕೆ, ಅವ್ರು ದಾನ ಮಾಡ್ತೀರಾ ಅಥವಾ ಇಲ್ವಾ? ಹಂಗ ಇವ್ರು ಏನ್ ಮಾಡ್ತಾ ಇದ್ರಂದ್ರ ಶಿಕ್ಷಣ ಸಲುವಾಗಿ ದಾನ ದತ್ತಿಗಳನ್ನು ಕೊಡ್ತಾ ಇದ್ರು. ಅಲ್ಲಿ ನಿಮ್ಗೆ ಗೊತ್ತಿದೆ, ನಳಂದ ವಿಶ್ವವಿದ್ಯಾಲಯ ಹಿಂದೆ ನಾವು ವರ್ಧನಾ ಸಾಮ್ರಾಜ್ಯದಲ್ಲಿ ತಿಳ್ಕೊಂಡಿದ್ವಿ. ಅಂತ ಒಂದು ವಿಶ್ವವಿದ್ಯಾಲಯಗಳು ಇವು ಕೂಡ ವಿಕ್ರಮಶಿಲಾ ಮತ್ತು ಉದ್ದಂಡಪುರ ಅಂತಕ್ಕಂಥ ಬರ್ತಾವ. ಇದು ಅರ್ಥ ಆಯ್ತಾ? ಈಗ ಯಾರು ಹೇಳ್ತೀರಿ? ಧರ್ಮಪಾಲ. ಬಂಗಾಳದಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸ ಯಾರು? ಧರ್ಮಪಾಲ. ಈತ ಕನೌಜನ ಗೆದ್ದದ್ದು ಈತನ ವಿಶೇಷತೆ. ಹೌದಾ? ಈ ಭೋಜ ಯಾವತ್ತಿಗೊಬ್ಬ ಈತ ಒಬ್ಬ ಕವಿಯನ್ನು ಕೂಡ ಆಗಿದ್ದ. ಭೋಜ ರಾಜ ಇಲ್ಲಿ
ಕವಿನೂ ಆಗಿದೆ. ಈತನು ಕನೋಜನು ಕೂಡ ಗೆಲ್ತಾನೆ ಅಂತಕ್ಕಂಥದ್ದು, ಕನೋಜನ ಆಡಳಿತ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ದ ಅಂತಕ್ಕಂಥದ್ದು ಗೊತ್ತಿದೆ. ಆಮೇಲೆ ಈತನ ಕುರಿತು ಸುಲೈಮಾನ್ ಅಂತಕ್ಕಂಥವನು ಬರಿತಾನೆ ಅಂತಕ್ಕಂಥದ್ದು ಗೊತ್ತಿದೆ. ಅದೇ ರೀತಿಯಾಗಿ ಧರ್ಮಪಾಲ ಕೂಡ ಬೌದ್ಧ ಧರ್ಮಕ್ಕೆ, ಬೌದ್ಧ ಸಾಹಿತ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆಯನ್ನ ಈತ ಕೊಡ್ತಾನೆ. ಬಂಗಾಳದಲ್ಲಿ ತಮ್ಮ ಆಡಳಿತ ಕೇಂದ್ರವನ್ನಾಗಿ ಇಟ್ಕೊಂಡು ಆಳ್ವಿಕೆ ಮಾಡ್ತಾರೆ. ಸೊ ಧರ್ಮಪಾಲ ಕೂಡ ಕನೌಜನ್ನ ಗೆದ್ದುಕೊಂಡಿದ್ದು ಈತನ ವಿಶೇಷತೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಯಾರಾದ್ರೂ ಒಬ್ರು ಬರ್ತೀರಿ? ಬಾ. ಭೋಜ ಪಾಲನನ್ನು ಸಲ್ಲಿಸುತ್ತಾನೆ. ಪಾಲರ ಸ್ಥಾಪಕ ಧರ್ಮಪಾಲ. ಧರ್ಮಪಾಲ ಪ್ರಮುಖ ಅರಸ. ಮುಂದೆ ಪಾಲರು 4 ಶತಮಾನಗಳ ಕಾಲ ಆಳಿದರು. ಎರಡು 4 ಶತಮಾನ. ಒಂದೇ ಶತಮಾನ ಅಂದ್ರೆ ಎಷ್ಟು ವರ್ಷ? 3 ವರ್ಷ. 4 ಶತಮಾನ ಅಂದ್ರೆ 400 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಾರೆ ಅಂದ್ರೆ ನೋಡ್ರಿ. ಅವ್ರ ಮನೆತನ ಎಲ್ಲರೂ ಒಬ್ರಲ್ಲ, ಒಬ್ರಷ್ಟು ಬದುಕಕ್ಕೆ ಸಾಧ್ಯತೆ. ಮುಂದೆ ಮತ್ತ ಧರ್ಮಪಾಲ ಏನ್ ಮಾಡ್ದ? ಯಾವ ಪ್ರದೇಶವನ್ನ ಗೆದ್ದ? ಕನೋಜನ ಗೆದ್ದ. ಯಾವ್ದನ್ನ ಗೆದ್ದ? ಕನೋಜನ. ಯಾವ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟ? ಅಂದ್ರೆ ಹಿಂದೂ ಧರ್ಮಕ್ಕೂ ಕೂಡ ಈತ ಪ್ರಾಶಸ್ತ್ಯವನ್ನು ಕೊಟ್ಟ. ಆದ್ರೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದು ಯಾವ್ದಂದ್ರೆ ಬೌದ್ಧ ಧರ್ಮ. ಯಾವ ಧರ್ಮ? ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಯಾವ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ? ಉದ್ದಂಡಪುರ. ಯಾವ್ದ್ರಿ? ಇನ್ನೊಂದು ಯಾವ್ದು? ಇನ್ನೊಂದು ಯಾವ್ದು? ವಿಕ್ರಮಶಿಲ. ಹಾ, ಗುಡ್. ನೆಕ್ಸ್ಟ್ ಹೇಳ. ಗುರ್ಜರ ಪ್ರತಿಹಾರದ ನಂತರ ಪಾಲರು ಆಡಳಿತಕ್ಕೆ ಬಂದರು. ವೆರಿ ಗುಡ್. ಇವರು ಬಂಗಾಳದವರೆಗೆ ಆಡಳಿತ ನಡೆಸಿದರು. ಇವರು 4 ಶತಮಾನಗಳ ಕಾಲ ಆಡಳಿತ ನಡೆಸಿದರು. ಪಾಲರ ಶ್ರೇಷ್ಠ ದೊರೆ ಧರ್ಮಪಾಲ. ಇವನು ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಸ್ತಾವವನ್ನು ಕೊಡುತ್ತಾನೆ. ಇವನು ಕನೌಜ್ ಅನ್ನು ಸೋಲಿಸಿದನು. ಭೋಜನು ಪಾಲರ ವಂಶವನ್ನು ಸೋಲಿಸಿದನು. ಅವನು ಶಿಕ್ಷಣಕ್ಕೆ ಕೂಡ ಪ್ರೋತ್ಸಾಹವನ್ನು ಕೊಡುತ್ತಾನೆ. ಅದರಲ್ಲಿ ಉದ್ದಂಡಪುರ ಮತ್ತು ವಿಕ್ರಮಶಿಲ ಇವೆರಡಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾನೆ. ಬೌದ್ಧ ಇದು ಪಾಲರ ಕಾಲದಲ್ಲಿ ಈ 2 ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆದವು. ಯಾವುದು? ಉದ್ದಂಡಪುರ ಮತ್ತು ವಿಕ್ರಮಶಿಲ. ಅದಕ್ಕೆ ಹೆಚ್ಚು ದಾನದತ್ತಿಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ದಾನ ಅಂದ್ರೇನು? ಹಣಕಾಸಿನ ಸಹಾಯ ಅಥವಾ ಜಾಗವನ್ನು ಕೊಡೋದು. ಓಕೆ, ಗುಡ್. ನೆಕ್ಸ್ಟ್ ಮುಂದೆ ಹೋಗೋಣ. ಚೌಹಾಣರ ಬಗ್ಗೆ. ಓಕೆ, ಯಾರು? ಚೌಹಾಣರು ಅಜ್ಮೀರದಿಂದ ಆಳ್ವಿಕೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ, ಅಜ್ಮೀರ್ ಎಲ್ಲಿ ಬರುತ್ತೆ? ರಾಜಸ್ಥಾನದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ರಾಜಸ್ಥಾನ್. ಸೊ ಇವರು ಇದರಲ್ಲಿ ಪ್ರಮುಖ ಅರಸ ಯಾರಾದ್ರೆ 3ನೇ ಪೃಥ್ವಿರಾಜ್ ಚೌಹಾಣ್ ಬಹಳ ಇಂಪಾರ್ಟೆಂಟ್. 3ನೇ ಪೃಥ್ವಿರಾಜ್ ಚೌಹಾಣ್ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಅರಸ. ಹೌದಾ? ಈ 3ನೇ ಪೃಥ್ವಿರಾಜ್ ಚೌಹಾಣ್ನ ತಿಳ್ಕೊಂತ ಪೂರ್ವದಲ್ಲಿ ನಾನು ನಿನ್ನೆ ಒಂದು ಕೃತಿ ಹೇಳಿದ್ದೆ. ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂಥ ಪೃಥ್ವಿರಾಜ್ ರಾಸು. ಚಾಂದ್ ಬರ್ದಾಯಿ ಬರೆದಕ್ಕಂಥ ಕೃತಿ ಯಾವುದು? ಪೃಥ್ವಿರಾಜ್ ರಾಸು ಎಂಬ ಕೃತಿ. ಸೊ ಈತನ ಪರಾಕ್ರಮ, ಈತನ ಒಂದು ಶೌರ್ಯಗಳಿಗೆ ಇದು ಹೆಸರುವಾಸಿಯಾಗಿರ್ತಕ್ಕಂಥ ಕೃತಿ ಪೃಥ್ವಿರಾಜ್ ರಾಸು ಅಂತ ಹೇಳಿ. ಇನ್ನು ಜಯದೇವ ಅಂತೇಳಿ ಗೀತ ಗೋವಿಂದ ಬರೀತಾನೆ ಅಂತ ಹೇಳಿದ್ದೆ ನಾನು ಹಿಂದಿನ ಒಂದು ಅವಧಿಯಲ್ಲಿ. ಸೊ ಇಲ್ಲಿ ಈ ಪೃಥ್ವಿರಾಜ್ ಚೌಹಾಣ್ ಈತನ ಮಾವನ ಹೆಸರು ಏನಪ್ಪಾ ಅಂದ್ರೆ ಜಯಚಂದ್ರ. ಮಾವನ ಹೆಸರೇನು? ಜಯಚಂದ್ರ. ಜಯಚಂದ್ರ ಒಬ್ಬಾಕೆ ಮಗಳಿದ್ರು. ಯಾರಿದ್ರು? ಮಗಳಿದ್ರು ಜಯಚಂದ್ರ.
ಆ ಮಗಳ ಹೆಸರು ಏನಪ್ಪ ಅಂದ್ರೆ ಸಂಯುಕ್ತೆ ಅಂತೇಳಿ ಭಾಳ ಚಂದ ಇದ್ರು ನೋಡಾಕೆ ಏನಿದ್ರು ಚಂದ ಇದ್ರು. ಅವಾಗ 3ನೇ ಪೃಥ್ವಿರಾಜ್ ಚವ್ಹಾಣ ಈಕೆಯನ್ನ ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡಿರ್ತಾನೆ. ಈಕೆಯೂ ಕೂಡ 3ನೇ ಪೃಥ್ವಿರಾಜ್ ಚವ್ಹಾಣನ ಧೈರ್ಯ ಸಾಹಸಕ್ಕೆ ಮೆಚ್ಚಿ ಈತನ ಒಂದು ಪ್ರೀತಿಗೆ ಪಾತ್ರರಾಗಿರ್ತಾಳೆ. ಯಾರ್ದು? ಸಂಯುಕ್ತೆ. ಆದ್ರ ಮಾವ ಜಯಚಂದ್ರಗೆ ಇಷ್ಟ ಇರಲಿಲ್ಲ ಇವ್ರು ಮದುವೆ ಆಗೋದ. ಮಾವಗೆ ಇಷ್ಟ ಇರಲಿಲ್ಲ. ಯಾರಿಗೆ? ಜಯಚಂದ್ರಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಇವೇನು ಮಾಡಿದಂದ್ರ ಜಯಚಂದ್ರ ಸ್ವಯಂವರವನ್ನ ಏರ್ಪಾಡು ಮಾಡಿದ. ಸ್ವಯಂವರ ಏನದು? ಸ್ವಯಂವರ ಅಂದ್ರೆ ಗೊತ್ತೈತಿ? ಈಗ ಎಲ್ಲರೂ ಹೆಣ್ಣು ನೋಡಕ ಗಂಡು ನೋಡಕ್ ಹೋಗ್ತಾರಲ್ಲ, ಇವಾಗ ಎಲ್ಲಿ ಹೋಗ್ತಾರ? ಹೆಣ್ಣಿನ ಮನೆಗೆ ಹೋಗ್ತಾರ. ಆದ್ರೆ ಇಲ್ಲಿ ಹೆಂಗಿತ್ತಪ್ಪ ಅಂದ್ರ ಹೆಣ್ಣು ನೋಡಕ್ ಎಲ್ಲಾರು ಗಂಡಿನ ಮನೆಯವ್ರು ಬರ್ತಾರ ಅರಮನೆಗೆ. ಅರಮನೆಗೆ ಎಲ್ಲಿ ಬರ್ತಿರೋ? ಎಲ್ಲಿ ಬರ್ತಿರೋ? ಅರಮನೆಗೆ ಬರ್ತೀರಿ. ಹೆಣ್ಣು ನೋಡಕ್ ಎಲ್ಲಾರು ಗಂಡುಗಳು ಅಲ್ಲಿಂದ ಇಲ್ಲಿಂದ ಎಲ್ಲಾರು ರಾಜಗಳು ಇರ್ತಾರ ಸುತ್ತಮುತ್ತ ಆಸ್ಪಾಸ. ಈ ಬಾಳ ಚಂದ ತುಳಿ ರಾಜನ ಮಗಳ ಜಯಚಂದ್ರ ಇವೆಲ್ಲ ರಾಜರನ್ನ ಕರೆಸಿರ. ಹಾ, ಆ ಜಯಚಂದ್ರನ ಮಗಳು ಸಂಯುಕ್ತೆ. ಅದಕ್ಕೆ ಎಲ್ಲರೂ ದೊಡ್ಡ ಸುತ್ತಮುತ್ತ ರಾಜಗಳು ಎಲ್ಲರೂ ಬಂದು ಕುರ್ಚಿ ಮೇಲೆ ಎಲ್ಲ ಸಿಂಹಾಸನ ಮೇಲೆ ಆಸೀನರಾಗಿ ಎಲ್ಲರೂ ಕೂತಿದ್ರು. ಚಂದ ಒಡವೆ ಡ್ರೆಸ್ಗಳೆಲ್ಲ ಹಾಕೊಂಡು ಅಲಂಕಾರ ಮಾಡಿ ಕೂತಿದ್ರು. ಹೆಣ್ಣು ನೋಡಕ್ ಹೋಗ್ಬೇಕಾದ್ರೆ ಮೇಕಪ್ ಆಗಿ ಹೋಗ್ತಾರಲ್ಲ ಎಲ್ಲರೂ. ಹಂಗೆ ಎಲ್ಲರೂ ತಯಾರಾಗಿ ಕೂತಿರ್ತಾರ. ಸೊ ತಯಾರಾಗಿ ಕೂತಿರು. ಇನ್ನು ಜಯಚಂದ್ರ ಮಾವ ಈ ಪೃಥ್ವಿರಾಜ್ ಚವ್ಹಾಣ್ ಜೋಡಿ ಜಗಳ. ಅದಕ್ಕೆ ಇವ್ನು ಎಣ್ಣೆ ಯಾವ್ದೇ ರೀತಿ ಮಾಡಿ ಅವಮಾನ ಮಾಡ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದಾರ, ಬಾಗಲಾಗ ಏನ್ ಮಾಡ್ತಾರಂದ್ರ ಅವನೊಂದು ಮೂರ್ತಿ ಮಾಡಿ ನಿಲ್ಲಿಸ್ತಾನ. ಯಾಕೆ ಬಾಗಲಾಗ ನಿಲ್ಸದ? ಗೇಟ್ ಕಾಯಿ ಒಬ್ಬ ಕಾವಲ್ಗಾರ ಅಂತೇಳಿ ಅವಾಗ ಏನ್ ಮಾಡ್ತಾನ ಅವಮಾನ ಮಾಡೋ ಸಂಬಂಧ ಆಕೆ ಮಾಲಿ ಹಿಡ್ಕೊಂಡ್ ಬಂದ್ರು. ಯಾರು? ಬಂದ್ರು. ಒಣ್ಣೆದ ಒಂದ್ ಕಡೆ ಬಾದ್ರು. ಕುರ್ಚಿ ಮೇಲೆ ಕೂತಿದ್ದ. ಇದಕ್ ಮಾಲ್ಯಕ್ಕ ನೋಡ್ತಾಳ, ಹಾಕಾಗಿಲ್ಲ. ಮತ್ ಮುಂದಕ್ಕೆ ಹೋಗ್ತಾಳ, ಅಲ್ಲೇ ಕೂತಿರ್ತಾಳ. ಮತ್ ಮುಂದೆ ಹೋಗ್ತಾನೆ. ಹಿಂಗೆಲ್ಲಾರು ನೋಡಿ ಏನ್ ಮಾಡ್ತಾವ, ಸಾವಕಾಶ ಬಾಗಲಿಗೆ ಒಂದು ಮೂರ್ತಿ ಹಾಕಿರ್ತಾಳ. ಅಂದ್ರೆ ಇದ್ರ ಅರ್ಥ ಏನಾಯ್ತು? ಯಾರ ಮೇಲೆ ಪ್ರೀತಿ ಐತೆ ಅನ್ನೋದು ಗೊತ್ತಾಯ್ತು. ಅಲ್ಲೇ ಅವ್ನು ಬಾಗಲ ಕಡ್ಕೊಂಡ್ ಕೂತಿರ್ತ. ಹಿಂಗ ಪಟ್ನ ಎದ್ದವನ ಏನ್ ಮಾಡಿದಂದ್ರ ಕುದುರೆ ಮೇಲೆ ಹಾಕಿದ ಆಕಿನ ಕುಣ್ಸ್ಕೊಂಡ ಅಲ್ಲಿಂದ ಹೋಗ್ಬಿಟ್ಟ. ಅಲ್ಲಿಂದ ಏನ್ ಮಾಡಿದ? ಹೋಗ್ಬಿಟ್ಟ. ಇದೇ ಪೃಥ್ವಿರಾಜ್ ಚವ್ಹಾಣನ ಒಂದು ಪ್ರೇಮ ಕಥಾನಕ ಅಂತ ಬರ್ತದ. ಇದು ಚಾಂದ ಬರ್ದಾಯಿ ಬರ್ದಿರ್ತಕ್ಕಂಥ ಪೃಥ್ವಿರಾಜ ರಾಸು ಅಂತೇಳಿ. ಹೌದಾ? ಸರಿ, ಅದೇ ರೀತಿಯಾಗಿ ಇದೊಂದು ಕಥೆ ಗೊತ್ತಾತ. ಇದೆಲ್ಲ ಬರೇ ಇದನ್ನ ಮಾಡಿದೇನ್ರಿ. ಮತ್ತೆ ಯುದ್ಧಗಳದ್ದು ಯುದ್ಧನೂ ಮಾಡಿದ. ನಾವು ಏನ್ ಮಾಡಿದಾನು? ಯುದ್ಧ. ದೆಹಲಿಯ ಸುಲ್ತಾನರಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಮೊಹಮ್ಮದ್ ಗೋರಿ ಅಂತ ಬರ್ತಾನ. ಮೊಹಮ್ಮದ್ ಗೋರಿ ಇವರು ಭಾರತದ ಮೇಲೆ ಗಜ್ನಿ ಮೊಹಮ್ಮದ್, ಗೋರಿ ಮೊಹಮ್ಮದ್ ಅಂತೇಳಿ ಬರ್ತಾರ. ಮುಸ್ಲಿಂ ದಾಳಿ ಕೋರಿ ಹೊರದೇಶದಿಂದ ಬಂದಿರ್ತಕ್ಕಂಥವ್ರು. ಹೌದಾ? ಸೊ ಇವರು ಮೊಹಮ್ಮದ್ ಗೋರಿ ಏನ್ ಮಾಡಿದಂದ್ರ ಪೃಥ್ವಿರಾಜ್ ಚವ್ಹಾಣ್ ಜೊತೆಗೆ ಯುದ್ಧಕ್ಕೆ ಬಂದ. ನೋಡ್ರಿ, ಇದನ್ನ ಏನಂತ ಕರಿತೀವಿ ಅಂದ್ರ ತರೈನ ಕದನ ಅಂತ ಕರಿತೀವಿ. ಎಂತ ಕದನ ಇದು? ತರೈನಿ ಕದನ. ಒಳ್ಳೆದು 1191ರಾಗ. ಯಾವಾಗಾತು? ಇದು ಮೊದಲನೇ ತರೈನ. ಈ ಯುದ್ಧ ಆದಾಗ ಪೃಥ್ವಿರಾಜ್ ಚವ್ಹಾಣ್ ಮೊಹಮ್ಮದ್ ಗೋರಿಯನ್ನ ಸೋಲಿಸ್ಬಿಟ್ಟ. ಆದ್ರೆ ಅವನು ಸಾಯಿಸ್ಲಿಲ್ಲ. ಮೊಹಮ್ಮದ್ ಗೋರಿಯನ್ನ ಏನ್ ಮಾಡ್ಲಿಲ್ಲ? ಸಾಯಿಸ್ಲಿಲ್ಲ. ಆದ್ರೆ ಸೋಲ್ಸಿರ್ತಾನ. ಇಲ್ಲಿಂದ ಮಾತು ತಪ್ಸ್ಕೊಂಡು ಹೋದಾಗ ಗೋರಿ ಮೊಹಮ್ಮದ್ ಬಿಟ್ಟು ಕಳಿಸ್ತಾನೆ. ಗೋರಿ ಮೊಹಮ್ಮದ್ ಮತ್ತ ಏನ್ ಮಾಡ್ದ? ಅಫ್ಘಾನಿಸ್ತಾನಕ್ಕೆ ತನ್ನ ಪ್ರದೇಶಕ್ಕೆ ಹೋಗ್ಬಿಟ್ಟ. ಹೋಗಿ ನಂತರದಲ್ಲಿ ಮತ್ತೆ ಸಿದ್ಧನಾಗಿ ಎಲ್ಲಾ ಉಡುಪು ಗಡಪಿನ ಹಾಕೊಂಡು ಮತ್ತೆ ಯುದ್ಧ ಮಾಡ್ಕೊಂಡ 1192 ಒಂದು ವರ್ಷ ಬಿಟ್ಟು ಮತ್ತೆ ಎಲ್ಲಾ ಹೆಚ್ಚು ಸೈನ್ಯ ತಗೊಂಡು ಮತ್ತೆ ಬಂದ. ಇದು 2ನೇ ತರೈನ ಕದನ. ಎಷ್ಟನೇ ಗಿಡ? ಆ 2ನೇ ತರೈನ ಕದನದಲ್ಲಿ ಪೃಥ್ವಿರಾಜ ಚವ್ಹಾಣನನ್ನ ಸೋಲಿಸ್ತಾನ. ಯಾರು? ಗೋರಿ ಮೊಹಮ್ಮದ್. ಇಲ್ಲಿ ಸೋತ್ ನೋಡ್ರಿ. ಯಾರ? ಪೃಥ್ವಿರಾಜ್ ಚವ್ಹಾಣ್. ಆದ್ರೆ ಸೋಲ ಹಂಗ ಒಪ್ಕೊಂಡಿರ್ಕಿಲ್ಲ. ಮೊದಲೇ ಅವನೇನ ಬಿಟ್ಟು ಕಳಿಸ್ತಿರ್ಕಿಲ್ಲ ಪೃಥ್ವಿರಾಜ್ ಚವ್ಹಾಣ್ ಮೊದಲೇ ಯುದ್ಧದಲ್ಲಿ. ಅಂದ್ರೆ ನೀವು ಬರ್ತಿರ್ಕಿರ್ಲಿಲ್ಲ ವಾಪಸ್. ಸಾಯಿಸ್ಬಿಡ್ತಾ ಇದ್ದ. ಆದ್ರ ಅಂತ ಒಂದು ಸಂದರ್ಭದಲ್ಲಿ ಬಿಟ್ಟು ಕಳಿಸಿದ್ದ ತಪ್ಪಾಯ್ತು ಅಂತಕ್ಕಂಥದ್ದು ಇಲ್ಲಿ ಗೋಚರ ಆಗತ್ತೆ. ಸೊ ಪೃಥ್ವಿರಾಜ್ ಚವ್ಹಾಣ್ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನ. ತನ್ನ ಕುದುರೆಯನ್ನ ಹತ್ತಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನ. ಆದ್ರೆ ಅಲ್ಲಿ ಏನಾಗಲ್ಲ, ತನ್ನ ಕುದುರೆನ ಹತ್ತಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ. ಅವಾಗ ಸಿಗ್ತಾನೆ. ಅವಾಗ ಏನ್ ಮಾಡ್ತಾನಂದ್ರೆ ಈ ಮೊಹಮ್ಮದ್ ಗೋರಿದ್ದವ ಪೃಥ್ವಿರಾಜ್ ಚವ್ಹಾಣನ ಸಾಯಿಸ್ತಾನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಪೃಥ್ವಿರಾಜ್ ಚವ್ಹಾಣ್ನ ಶೌರ್ಯ ಪರಾಕ್ರಮ. ಬಹಳ ಬಲಿಷ್ಠವಾಗಿರ್ತಕ್ಕಂಥ ಒಬ್ಬ ರಾಜ ಪೃಥ್ವಿರಾಜ್ ಚವ್ಹಾಣ್. ಅರಬ್ಬರನ್ನ ಮುಖ್ಯವಾಗಿ ಏನ್ ಮಾಡ್ತಾರಂದ್ರೆ ತನ್ನ ಸಾಮ್ರಾಜ್ಯದಾದ್ಯಂತ ಏನ್ ಮಾಡ್ತಾರಂದ್ರೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಒಂದು ತರೈನಿ ಕದನದಲ್ಲಿ ಆತ ಜೀವನ ಸಾಧಿಸಿದ್ರು ಕೂಡ 2ನೇ ತರೈನಿ ಕದನದಲ್ಲಿ ಸೋಲನ್ನು ಒಪ್ಪಿಕೊಂಡಿದ್ದು
ಅದು ಏನಂದ್ರೆ ತನ್ನವರು ಮೋಸ ಪಡಿಸಿದ್ದಕ್ಕಾಗಿ ಹಾಗೂ ತನ್ನ ಕುದುರೆನ ಇಟ್ಕೊಂಡು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೂ ಕೂಡ ಅಲ್ಲಿ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಅರ್ಥ ಆಯ್ತಾ? ಮೂರನೇ ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಯಾರು ಹೇಳ್ತೀರಿ? ವೈಷ್ಣವಿ ಏನ್ ತಿಳ್ಕೊಂಡಿ? ಮೂರನೇ ಪೃಥ್ವಿರಾಜ್ ಚೌಹಾಣ್ ಏನ್ ತಿಳ್ಕೊಂಡ್ ಹೇಳ? ಏನ? ಹಾ, ಪದೇ ಪದೇ ನೀರೇ ಮಾಡ್ತಾರೆ, ಬೇರೆ ಬೇಡ ಹೇಳ್ತಾನ. ಸೌಜನ್ಯ ಹೇಳ್ತಾರೆ, ಕೇಳಲ್ಲ. ಚೌಹಾಣರ ರಾಜ ಮೂರನೇ ಪೃಥ್ವಿರಾಜ ಮೂರನೇ ಪೃಥ್ವಿರಾಜ್ ಚೌಹಾಣ್. ಮೂರನೇ ಪೃಥ್ವಿರಾಜ ಚೌಹಾಣ್ ಪೃಥ್ವಿರಾಜನ ಮಾವ ಜಯಚಂದ್ರ. ಜಯಚಂದ್ರನ ಮಗಳು ಸಂಯುಕ್ತೆಯು ಪೃಥ್ವಿರಾಜ್ ಚೌಹಾಣನನ್ನು ಪ್ರೀತಿಸಿದಳು. ಮುಂದ ಏನಾತ? ಅವರಪ್ಪ ಏನ್ ಮಾಡಿದ? ಜಯಚಂದ್ರ ಅವಮಾನ ಮಾಡ್ಬೇಕಂತೇಳಿ ಸ್ವಯಂವರವನ್ನು ಏರ್ಪಡಿಸಿದನು. ಆಗ ಒಂದು ಬಾಗಿಲಲ್ಲಿ ಪೃಥ್ವಿರಾಜನ ಮೂರ್ತಿಯನ್ನು ಬಾಗಿಲಲ್ಲಿ ತಂದು ಇಟ್ಟನು. ಆಗ ಸಂಯುಕ್ತೆಯು ಪೃಥ್ವಿರಾಜನ ಮೂರ್ತಿಗೆ ಹಾರ ಹಾಕಿದಳು. ಅಲ್ಲೇ ಅವಿತು ಕುಳಿತಿದ್ದ ಪೃಥ್ವಿರಾಜ್ ಚೌಹಾಣನು ಆಕೆಯನ್ನು ಎತ್ತಿಕೊಂಡು ಕುದುರೆಯ ಮೇಲೆ ಕುಣಿಸಿ ಹೋದನು. ವೆರಿ ಗುಡ್, ಚಪ್ಪಾಳೆ. ಮೃತ್ಯುಂಜಯ ಹೇಳ್ತಾರ ನೋಡ ಕತಿ ಏನಾಗ ಕೇಳಪ್ಪ. ಯಾಕೆ ಹೇಳು? ರಾಣಿ ಇರ್ತಾಳ್ರಿ, ಆ 10 ಮಂದಿ ರಾಜಗಳು ಕೂತಿರ್ತಾರ್ರಿ, ಅವ್ರು ಯಾರಿಗೂ ಮಾಲೆ ಹಾಕ್ಲಿಲ್ರಿ. ಆಕಿದ್ದಾಗ ಹೋಗಿರಿ ಅವಮಾನ ಮಾಡ್ಬೇಕಂದ್ರಿ ಮೂರ್ತಿ ಇಟ್ಟಿರ್ತಾಳ್ರಿ. ಯಾರು ಮೂರ್ತಿ ಇಟ್ಟಿರ್ತಾರೋ? ಅವ್ರ ಮಾವ ಜಯಚಂದ್ರ ಇಟ್ಟಿರ್ತಾನ್ರಿ. ಆಕಿದಾಗ ಹೋಗಿರಿ ಆ ಮೂರ್ತಿಗೆ ಮಲೆ ಹಾಕಾಳ್ರಿ. ಆ ಮಲೆ ಕೂತಿರ್ತಾನ್ರಿ, ಮುಚ್ಕೊಂಡ್ರಿ ಅದ ಬರ್ತಾನ್ರಿ, ಆ ಕುದುರೆ ಕರ್ಕೊಂಡ್ರಿ. ವೆರಿ ಗುಡ್. ಏನಂತೇಳಿ ತರೈನ ಕಥನ, ಎರಡನೇ ತರೈನ ಕಥನದಲ್ಲಿ ಈತ ಏನ್ ಮಾಡದಂದ್ರ ಯಾರ ಗೆದ್ದ? ಮೊಹಮ್ಮದ್ ಗೋರಿ ಗೆಲ್ತಾನೆ. ಹೀಗಾಗಿ ದಿಲ್ಲಿ ಏನಾಯ್ತಂದ್ರ ಯಾರ ವಶಕ್ಕೆ ಹೋಗ್ತದ? ಗೋರಿ ವಶಕ್ಕೆ ಹೋಗ್ತದ. ಹೀಗಾಗಿ ನಂತರದಲ್ಲಿ ಎಲ್ಲರೂ ಯಾರ ಆಳ್ವಿಕೆಗೆ ಬರ್ತಾರಂದ್ರೆ ದಿಲ್ಲಿಯ ಸುಲ್ತಾನರ ಆಳ್ವಿಕೆ ಅಲ್ಲಿಂದ ಪ್ರಾರಂಭ ಆಯ್ತು. ಇನ್ನೊಂದು ಮನೆತನ ಬರ್ತದ, ಆ ಮನೆತನ ನೋಡೋಣ. ಅದು ಯಾವಂದ್ರೆ ಗುಹಿಲರು. ಯಾರು? ಗುಹಿಲರು ಮುಖ್ಯವಾಗಿ ಅಥವಾ ಗುಹಿಲೋಟರು ಅಂತ ಕರೀತಾರೆ ಅವರು. ಗುಹಿಲರು ಅಥವಾ ಗುಹಿಲೋಟರು ಅಂತ ಕರಿತೀವಿ. ಇವರು ಕೂಡ ಮುಖ್ಯವಾಗಿ ರಾಜಸ್ಥಾನದ ಸುತ್ತಮುತ್ತಲು ಏನ್ ಮಾಡ್ತಾರೆ ಅಂದ್ರೆ ಆಳ್ವಿಕೆಯನ್ನ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ 3 ಅರಸರು ಬರ್ತಾರೆ. ಎಷ್ಟು ಜನ ಅರಸರು ಬರ್ತಾರೆ? 3 ಅರಸರು ಬರ್ತಾರೆ. ಮೊದಲನೇದು ಯಾರಪ್ಪ ಅಂದ್ರೆ ಕೊಮ್ಮಾನ್ ಅಂತೇಳಿ. ಯಾರು? ಕೊಮ್ಮಾನ್. ಎರಡನೇದು ರಾಣಾ ಕುಂಭ. ಯಾರು? ರಾಣಾ ಕುಂಭ. ಮೂರನೇದು ರಾಣಾ ಸಂಗ್ರಾಮ್ ಸಿಂಹನು. ರಾಣಾ ಸಂಗ್ರಾಮ್ ಅಥವಾ ಸಂಗ್ರಾಮ್ ಸಿಂಹ ಅಂತ ಕೂಡ ಕರಿತೀವಿ. ಹೌದಾ? ಕೊಮ್ಮಾನಿಗೆ ಇರ್ತಕ್ಕಂಥ ಬಿರುದು ಯಾವುದು? ಬಪ್ಪ ರಾವಲ್. ಏನಂತ ಕರಿತಾ ಇದ್ರು? ಬಪ್ಪ ರಾವಲ್ ಅಂತ ಬಿರುದಿತ್ತು. ಈತ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ.
ಯಾವ ರೀತಿಯಾಗಿ ಈ ಭೋಜನ ಕಾಲದಲ್ಲಿ ಗುರ್ಜರ ಪ್ರತ್ಯಾಹಾರ ಸಾಮ್ರಾಜ್ಯ ಅತಿ ಹೆಚ್ಚು ಏನಾಗುತ್ತೆ, ವಿಸ್ತಾರ ಆಗುತ್ತೆ. ಹೌದಾ? ಹಾಗೆ ಕೊಮ್ಮಾನ್ ಏನ್ ಮಾಡ್ತಾರೆ ಅಂದ್ರೆ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಜೊತೆಗೆ ಬಪ್ಪ ರಾವಲ್ ಅಂತಕ್ಕಂಥ ಬಿರುದನ್ನು ಕೂಡ ಈತ ಪಡೆದುಕೊಂಡ. ಇನ್ನು ರಾಣಾ ಕುಂಭ ಅಂತ ಬರ್ತಾನೆ. ಈ ರಾಣಾ ಕುಂಭ ಒಂದು ರಾಜಸ್ಥಾನದ ಚಿತ್ತೋಡಗಢದ ಸ್ತಂಭವನ್ನ ಸ್ಥಾಪನೆ ಮಾಡಿದ. ಯಾವ್ದ್ರಿ? ಚಿತ್ತೋಡಗಢದ ಸ್ತಂಭ. ಚಿತ್ತೋಡಗಢದ ಸ್ತಂಭ ಎಲ್ಲಿ ಬರ್ತದೆ? ಚಿತ್ತೋಡಗಢ ರಾಜಸ್ಥಾನದಾಗ ಬರ್ತದೆ. ಹಾರಿ ನಾಳೆ ಎಕ್ಸಾಮ್ದಾಗ ಕೇಳ್ಬೋದು. ಚಿತ್ತೋಡಗಢದ ಸ್ತಂಭವನ್ನ ಯಾರು ಇದನ್ ಮಾಡಿದಾರೆ ಅಂದ್ರೆ ಅದು ರಾಣಾ ಕುಂಭ. ರಾಣಾ ಕುಂಭ ಚಿತ್ತೋಡಗಢದ ಒಂದು ಸ್ತಂಭ. ಇನ್ನು ಅದೇ ರೀತಿ ರಾಣಾ ಸಂಗ್ರಾಮ ಅಂತ ಬರ್ತಾನೆ. ಇವನನ್ನ 100 ಕದನಗಳ ವೀರ ಅಂತ ಕರಿತೀವಿ. ಏನಂತ ಕರೀತಾರ? 100 ಕದನಗಳ ವೀರ. ಇನ್ನೊಂದು ಈ ರಾಣಾ ಕುಂಭ ಏನ್ ಮಾಡ್ತಾನೆ, ಮುಖ್ಯವಾಗಿ ಎಷ್ಟು ಕೋಟೆಗಳನ್ನ ಕಟ್ತಾನೆ? 32 ಕೋಟೆಗಳನ್ನ ಕಟ್ತಾನೆ. ಎಷ್ಟು ಕೋಟೆಗಳನ್ನ? 32 ಕೋಟೆಗಳನ್ನು. ಇನ್ನು ರಾಣಾ ಸಂಗ್ರಾಮ್ 100 ಕದನಗಳ ವೀರ ಅಂತ ಕರೀತಾರೆ. ಇವನ 100 ಕದನಗಳ ವೀರ. ಈತನ ದೇಹದ ಮೇಲೆ 80 ಗಾಯದ ಕಲೆಗಳಿದ್ದವು. ಎಂತ ಕಲೆಗಳು? 80 ಗಾಯದ ಕಲೆಗಳು. ನೋಡ್ರಿ, ಯುದ್ಧ ಮಾಡೋದ್ನಾಗ ಏನಾಗ್ತೈತಿ, ಖಡ್ಗ ಅಲ್ಲಿ ಹತ್ತೈತಿಲ್ಲ, ಹಿಂಗ ಎಳ್ಪಿಸ್ತಿರ್ತಾರ. ಸೊ ಎಲ್ಲಿ ಬೇಕಲ್ಲ ಹತ್ತೈತಿ ಅಂತ 80 ಕಲೆಗಳು ಏನಂದ್ರೆ ಅದು ಹಿಂದೆ ಹೊಡೆದದ್ದಾಗಿರ್ಬೋದು, ಮುಂದೆ ಹೊಡೆದದ್ದಾಗಿರ್ಬೋದು, ಯುದ್ಧ ಕಾಲದಲ್ಲಿ ಆಗಿರ್ಬೋದು, ಕುರ್ದೆ ಮೇಲೆ ಯುದ್ಧದ್ದಾಗಿರ್ಬೋದು, ಈ ರೀತಿ 80 ಯುದ್ಧದ ಕಲೆಗಳಿತ್ತು. ಯಾರ ಮೇಲೆ? ರಾಣಾ ಸಂಗ್ರಾಮ್ ಅಥವಾ ರಾಣಾ ಸಂಗ್ರಾಮ್ ಅಥವಾ ರಾಣಾ ಸಿಂಹನ ಮೇಲೆ. ಅರ್ಥ ಆಯ್ತು? ಈ 3 ದೊರೆಗಳದ್ದು. ಈ 3 ಮಂದಿ ಯಾರು ಹೇಳ್ತಾರೆ ಸಂಕ್ಷಿಪ್ತವಾಗಿ? ಸರಿ, ನಿಲ್ಬಿಟ್ಟ ಉಳ್ದವ್ರ 3 ದೊರೆಗಳು ಯಾರ್ಯಾರ ಹೇಳಿ ಬರ್ಬಟ್ಟ. ಪ್ರದೀಪ್ ಹೋಗಪ್ಪ. ಕೊಮ್ಮಾನನು. ರಾಣಾ ಕುಂಭ. ರಾಣಾ ಸಂಗ್ರಾಮ್. ರಕ್ಷಿತಾ, ಇವರೆಲ್ಲರೂ ಆಲ್ಮೋಸ್ಟ್ ಯಾರ ಜೊತೆ ಹೋರಾಟ ಮಾಡಿದ್ರೆ ಹೇಳ್ರಿ ನೋಡೋಣ? ಅರಬ್ಬರ ಜೊತೆ. ಯಾರ ಜೊತೆ? ಇವರು ಕೂಡ ಯಾರ ಜೊತೆ ಹೋರಾಟ ಮಾಡಿದಾರ? ಅರಬ್ಬರ ಜೊತೆ. ಕೊಮ್ಮಾನ್ ಅರಸ. ಅವನು ಬಪ್ಪ ರಾವಲ್ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ. ಯಾಕೆ ಬಂದಿದ್ದ? ಅರಬ್ಬರನ್ನ ಸೋಲಿಸಿ ತನ್ನ ತಾನ ಬಪ್ಪ ರಾವಲ್ ಅಂತ ಕರ್ಸ್ಕೊಂಡ. ಬಪ್ಪರಿ ಹುಲಿ ಅಂತ ಕರಿತೀವಲ್ಲ ನಾವು, ಬಪ್ಪ ರಾವಲ್. ಮುಂದೆ ವೆರಿ ಗುಡ್. ರಾಣಾ ಸಂಗ್ರಾಮ್. ವೆರಿ ಗುಡ್. ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಯಾರು ಹೇಳ್ತಾರೆ? ಮತ್ ಬೇರೆದವ್ರ ಹೇಳ್ತಾನ? ಸಂಸ್ಕೃತಿ ಹೇಳ್ತೆ. ಹುಡುಗರು ಯಾರು ಹೇಳ್ತಾರ? ವಿನೋದ್ ಹೇಳ್ತಾನ? ಬಾಪ. ವೆರಿ ಗುಡ್. ಮಾಳಪ್ಪ. ಕ್ಯಾಮ್ರಾ ಕಡೆ ನೋಡ್ಕೊತ. 32 ಕೋಟಿಗಳನ್ನು ಕಟ್ಟಿದನು. ವೆರಿ ಗುಡ್. ಚಪ್ಪಾಡ್ರಲ್ಲ ಮಗ. ಮುಂದ ರಾಣಾ ಸಂಗ್ರಾಮ. ರಾಣಾ ಸಂಗ್ರಾಮವನ್ನು ಸಂಗ್ರಾಮ ಸರಿ, ರಾಣಾ ಸಂಗ್ರಾಮ ಏನತ್ತವಂಗ ಏನಂತ ಕರೀತಾರ? ಸರಿ ಅವ ವೈಷ್ಣವಿ ಏನಂತಾರ ರಾಣಾ ಸಂಗ್ರಾಮಕ್ಕೆ? ಏನ್ ಬರೋ ಬಂದಿದ್ದ? ಅದ ಏನು ಬರೋ ಬಂದಿದ್ದ? ಜೋರ್ ಹೇಳ ಅದನ್ನ. ರಾಣಾ ಸಂಗ್ರಾಮಿಗೆ ಇರ್ತಕ್ಕಂಥ ಬಿರುದೇನು? ದೇಹದ ಮೇಲೆ ಎಷ್ಟು ಯುದ್ಧದ ಕಲೆಗಳಿದ್ದು? 80 ಇತ್ತು.
ಹೌದಾ? ಹೌದು. ಇನ್ನ ಇಲ್ಲ ನೆಕ್ಸ್ಟ್ ಮುಂದೆ ತಿಳ್ಕೊಳ್ಳೋಣ. ಈಗ ಆರ್ಥಿಕ ಸ್ಥಿತಿ ನೋಡಿ. ಹಾ, ರಜಪೂತರ ಎಂತ ಸ್ಥಿತಿ ರೀ? ಆರ್ಥಿಕ ಸ್ಥಿತಿ ಮೊದಲನೇದು ಯಾರು ಸರ್ಕಾರಿ ಸೇವೆಯನ್ನ ಸಲ್ಲಿಸ್ತಾ ಇದ್ರಲ್ಲ ಅವರಿಗೆ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಜಮೀನು ಕೊಡ್ತಿರೋ. ಏನ್ ಕೊಡ್ತಿರೋ? ಅಂದ್ರೆ ಭೂಮಿ ಕೊಡ್ತೇವೆ. ಈಗ ನಾವು ಸರ್ಕಾರಿ ಹುದ್ದೆಪ್ಪ, ಸರ್ಕಾರ ನಂಗೆ ಜಮೀನ್ ಕೊಡ್ತೈತೇನ? ನನಗೆ ಏನ್ ಕೊಡ್ತೈತಿ? ಸಂಬಳ ಕೊಡ್ತೈತಿ. ಹೌದಾ? ಜಮೀನ್ ಕೊಡ್ತೈತೇನ? ಅವಾಗ ಯಾರು ಏನ್ ಸಲ್ಲಿಸ್ತಿದ್ರಲ್ಲ ಆ ಸೇವೆ ಅವ್ರಿಗೆಲ್ಲ ಸರ್ಕಾರ ಅಂದ್ರೆ ಯಾವ ಸರ್ಕಾರ? ರಜಪೂತ್ರು ಏನ್ ಕೊಡ್ತಾ ಇದ್ರು? ಜಮೀನು ಕೊಡ್ತಾ ಇದ್ರು. ಅದುವೇ ಮುಂದೆ ಏನಾದಪ್ಪ ಅಂದ್ರೆ ಜಮೀನ್ದಾರಿ ಪದ್ಧತಿಯಾಗಿ ಮಾರ್ಪಾಡಾಯ್ತು. ಎಂತ ಪದ್ಧತಿ? ಜಮೀನ್ದಾರ ಪದ್ಧತಿ. ಇದರಿಂದ ರೈತರು ಸಾಕಷ್ಟು ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಯಾಕಂದ್ರೆ ಯಾರ ಫಲ ಇರ್ತೈತಿ ಅವ್ನು ಬೇರೆದವ್ರ ಕೆಲಸ ತಗೊಂಡು ನಾವು ರೈತರಿಗೆ ಏನಾಗ್ತೈತಿ? ಫಲ ಸಿಗಂಗಿಲ್ಲ. ಅವರೆಲ್ಲ ಕೆಲ್ಸಕ್ಕೆ ಬರ್ಬೇಕಾಗ್ತೈತಿ. ಇದೊಂದು ಆರ್ಥಿಕ ಪರಿಸ್ಥಿತಿ ಇತ್ತು. ಎರಡನೇ ಪ್ರಮುಖ ಆರ್ಥಿಕ ಪರಿಸ್ಥಿತಿ ಕಂದಾಯದ ಹೆಚ್ಚಿನ ಒಂದು ಭಾಗವನ್ನ ದೇವಾಲಯಗಳಿಗೆ, ಕೋಟೆಗಳಿಗೆ ಬಳಸ್ತಾ ಇದ್ರು. ಹೆಚ್ಚಿನ ಭಾಗ ಯಾವ್ದು ಬಳಸ್ತಾ ಇದ್ರು? ದೇವಾಲಯ ಮತ್ತು ಕೋಟೆಗಳಿಗೆ ಬಳಸ್ತಾ ಇದ್ರು. ಯಾರು? ರಜಪೂತರು. ಮತ್ ಮುಂದೆ ಏನ್ ಮಾಡ್ತಾ ಇದ್ರು ಅವರು? ಇದಲ್ಲದೆ ಏನ್ ಮಾಡಿದ್ರು ಅವ್ರು? ಮತ್ತೆ ಆರ್ಥಿಕ ಪರಿಸ್ಥಿತಿ ಮತ್ತೇನಿತ್ತು? ಏನಿತ್ತು ಆರ್ಥಿಕ ಪರಿಸ್ಥಿತಿ? ವಿದೇಶಿ ವ್ಯಾಪಾರಕ್ಕಾಗಿ ನೋಡ್ರಿ, ವಿದೇಶಿ ವ್ಯಾಪಾರಕ್ಕಾಗಿ ಅರಬರು ಬರ್ತಾ ಇದ್ರು. ಇಲ್ಲಿ ಯಾರು ಬರ್ತಾ ಇದ್ರು? ಅರಬರು. ಅರಬರು ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಇಟ್ಕೊಂಡಿದ್ರು. ಅರಬರು ವರ್ತಕರು ಅಂತ ಕರೀತಾರೆ. ವರ್ತಕರು ಅಂದ್ರೆ ವ್ಯಾಪಾರಿಗಳು. ಹೌದಾ? ನೋಡ್ರಿ, ಅವಾಗ ನಮ್ಮ ಭಾರತ ದೇಶದವ್ರ ಏನೇನು ಕಳಿಸ್ತಿದ್ರಪ್ಪ ಅಂದ್ರೆ ಅವ್ರಿಗೆ ರೇಷ್ಮೆ ಪದಾರ್ಥಗಳನ್ನ ಕಳಿಸ್ತಾ ಇದ್ರು. ರೇಷ್ಮೆ ಬಟ್ಟೆ ಅಂತ ಕರಿತೀವಲ್ಲ, ರೇಷ್ಮೆ ಸಾಂಬಾರು ಪದಾರ್ಥಗಳನ್ನ ಕಳಿಸ್ತಾ ಇದ್ರು. ವಜ್ರಗಳನ್ನ ಕಳಿಸ್ತಾ ಇದ್ರು. ಹೌದಾ? ಸುಗಂಧ ದ್ರವ್ಯಗಳನ್ನ ಕಳಿಸ್ತಾ ಇದ್ರು. ಸೇಂಟ್ ಅಂತ ಏನ್ ಹೇಳ್ತಿಲ್ಲ ನೀವು? ಸುಗಂಧ ದ್ರವ್ಯಗಳು. ಸುಗಂಧ ದ್ರವ್ಯಗಳನ್ನ ಎಲ್ಲಿ ಕಳಿಸ್ತಾ ಇದ್ರು? ವಿದೇಶಕ್ಕೆ ಕಳಿಸ್ತಾ ಇದ್ರು. ಅದೇ ರೀತಿಯಾಗಿ ಆ ಕಡೆಯಿಂದ ಮತ್ ನಾವ್ ಏನಾರ ತರ್ಸ್ಕೋಬೇಕಲ್ಲ, ಆ ಕಡೆಯಿಂದ ಏನ್ ತರ್ಸ್ಕೊತಾ ಇದ್ರಪ್ಪ ಅಂದ್ರೆ ಕುದುರೆಗಳನ್ನ ತರ್ಸ್ಕೊತಾ ಇದ್ರು. ಏನನ್ನ? ಕುದುರೆಗಳನ್ನ. ಉತ್ತಮ ತರಬೇತಿ ಹೊಂದಿರತಕ್ಕಂಥ ಕುದುರೆಗಳು ಬೇರೆ ಬೇರೆ ಕಂಟ್ರಿಯಲ್ಲಿ ಸಿಗ್ತಾ ಇತ್ತು. ಪ್ರದೇಶಗಳಲ್ಲಿ ಅರಬ್ ಆಗಿರ್ಬೋದು, ಮಧ್ಯ ಏಷ್ಯಾದಲ್ಲಿ. ಮಧ್ಯ ಏಷ್ಯಾ ಅಂದ್ರೆ ಅದು ಸೈಬೀರಿಯಾ ಆಗಿರ್ಬೋದು, ಕಜಕಿಸ್ತಾನ್ ಆಗಿರ್ಬೋದು, ತುರ್ಕ್ಮೆನಿಸ್ತಾನ್ ಆಗಿರ್ಬೋದು. ನಿನ್ನೆ ನಾವು ಏಷ್ಯಾ ಖಂಡದ ಬಗ್ಗೆ ಮೊನ್ನೆ ತಿಳ್ಕೊತಾ ಇದ್ವಲ್ಲ, ಏಷ್ಯಾ ಖಂಡ ಹಿಂದೆ ಹೇಳ್ಬೇಕಾದ್ರೆ ಅದರಲ್ಲಿ ಮಧ್ಯ ಏಷ್ಯಾ ಅಂತ ಬರ್ತದ. ಆ ಮಧ್ಯ ಏಷ್ಯಾದಲ್ಲಿ ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ತುಜ್ಬೇಕಿಸ್ತಾನ್ ಅಂತ ಹೇಳಿ ಇವೆಲ್ಲ ಬರ್ತಾವ. ಸೈಬೀರಿಯಾ ಅಂತ ಬರ್ತದ, ರಷ್ಯಾದ ಒಂದು ಭಾಗ. ಸೊ ಅವೆಲ್ಲ ಅಲ್ಲಿಂದ ಏನ್ ಮಾಡ್ತಾ ಇದ್ರು ಅಂದ್ರೆ ಮಧ್ಯ ಏಷ್ಯಾದಿಂದ ಕುದುರೆಗಳನ್ನ ಏನ್ ಮಾಡ್ತಾ ಇದ್ರು? ತರ್ಸ್ಕೊತಾ ಇದ್ರು. ಇದು ಒಂದು ಪ್ರಮುಖ ಆರ್ಥಿಕ ಪರಿಸ್ಥಿತಿ. ಇನ್ನೊಂದು ಪ್ರಮುಖ ಆರ್ಥಿಕ ಪರಿಸ್ಥಿತಿ ಏನು? ಪಟ್ಟಣಗಳಲ್ಲಿ ವ್ಯಾಪಾರಿಗಳು, ವರ್ತಕರು ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ರು. ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಬೇರೆ ಬೇರೆ ವೃತ್ತಿ ಮತ್ತು ಕೆಲಸಗಳನ್ನ ಇವರು ಮಾಡ್ತಾ ಇದ್ರು. ಪ್ರಮುಖ 4 ಪಾಯಿಂಟ್ ನೆನಪಿಟ್ಕೊಳ್ಳಿ. ಒಂದು, ಸರ್ಕಾರಿ ಸೇವೆನ ಸಲ್ಲಿಸೋರಿಗೆ ಜಮೀನು ಕೊಡ್ತಾ ಇದ್ರು. ಎರಡನೇದು, ಕಂದಾಯದ ಹೆಚ್ಚಿನ ಭಾಗ ದೇವಾಲಯ, ಕೋಟೆ ಕೊತ್ತಲೆಗಳಿಗೆ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ವಿದೇಶಿ ವ್ಯಾಪಾರಕ್ಕಾಗಿ ಅರಬ್ಬರಿಗೆ ಇಲ್ಲಿಂದ ಸಾಂಬಾರು ಪದಾರ್ಥಗಳನ್ನ ಅಥವಾ ಮಸಾಲೆ ಪದಾರ್ಥಗಳನ್ನ ಹೇಳ್ತಿರ್ತೀರಿ. ಮಸಾಲೆ ಪದಾರ್ಥಗಳಂದ್ರೆ ಯಾವ್ದು? ದಾಲ್ಚಿನ್ನಿ, ಲವಂಗ, ಮೆಣಸು, ಏಲಕ್ಕಿ ಇವೆಲ್ಲ ಕಳಿಸ್ತಾ ಇದ್ರು ಬೇರೆ ದೇಶ. ಹೇಳ್ತಿರೋ ಯಾರ? ಅಲ್ಲಿಂದ ಏನ್ ತಗೋತಾ ಇದ್ರು? ಮತ್ತೇನ್ ಕಳಿಸ್ತಾ ಇದ್ರು? ಸುಗಂಧ ದ್ರವ್ಯಗಳನ್ನ, ವಜ್ರ ವೈಡೂರ್ಯಗಳನ್ನ ಇಲ್ಲಿಂದ ಏನ್ ಮಾಡ್ತಾ ಇತ್ತು? ಬೇರೆ ದೇಶಕ್ಕೆ ಹೋಗ್ತಾ ಇತ್ತು. ಆರ್ಥಿಕ ಸ್ಥಿತಿ ಅರ್ಥ ಆಯ್ತಾ? ಯಾರು ಹೇಳ್ತಾರೆ ಈಗ? ಹುಡುಗರ, ಹುಡುಗಿಯರ 4 ಮಂದಿ ಅಡ ಅವ್ರ ಬಿಟ್ಟ. ರಶ್ಮಿ ಹೇಳ್ತಾನ? ಬಾ ಸೌಮ್ಯ. ಈಗ ಹೊಸ ಹೊಸ ಹೋಗ್ಬೇಕು. ಕೇಳ್ರಿ ಎಲ್ಲರ ಕಡೆ. ಸರ್ಕಾರಿ ನೌಕರಿ ಇರುವವರಿಗೆ ಜಮೀನುಗಳನ್ನು ಕೊಡುತ್ತಿದ್ದರು. ರೈತರು ಸಂಕಷ್ಟದಿಂದ ಬಾಳುತ್ತಿದ್ದರು. ವಿದೇಶಿ ವ್ಯಾಪಾರಿಗಳು
ದೇವಾಲಯ ಕೋಟೆ ಕೊತ್ತಲಗಳಿಗೆ ಏನ್ ಮಾಡ್ತಾ ಇದ್ರು ಇವರು ಹೆಚ್ಚಿನ ಹಣವನ್ನ ಖರ್ಚು ಮಾಡ್ತಿದ್ರು. ಹಾ ಮತ್ತೇನ್ ಕಳಿಸ್ತಿದ್ರು ನಮ್ಮ ದೇಶದಿಂದ ಆ ಕಡೆ? ರೇಷ್ಮೆ, ಹಾ ವಜ್ರ, ರೇಷ್ಮೆ ವಸ್ತ್ರಗಳು, ರೇಷ್ಮೆ ಬಟ್ಟೆಗಳು. ಹಾ ವಜ್ರಗಳು, ಹ್ಮ್ ಸುಗಂಧ ದ್ರವ್ಯಗಳು. ಹಾ ಅವರು ಇವರಿಗೆ ಕುದುರೆಗಳನ್ನು ಕಳಿಸುತ್ತಿದ್ದರು. ಹಾ ಕುದುರೆಗಳನ್ನ ಆಮದು ಮಾಡ್ಕೊತಾ ಇದ್ರು, ಇದನ್ನ ರಫ್ತು ಮಾಡ್ತಾ ಇದ್ರು. ಯಾವ್ದು ನಮ್ಮ ದೇಶದಾಗ ಹೆಚ್ಚಿರ್ತೈತೆ ಅದನ್ನ ರಫ್ತು ಮಾಡೋದು, ಯಾವ್ದು ಕಡಿಮೆ ಇರ್ತೈತೆ ಅದನ್ನ ಏನ್ ಮಾಡೋದು ಬೇರೆ ಕಡೆದ ತರಿಸ್ಕೊಡೋದು. ಓಕೆ ಚಪ್ಪಾಳೆ ಎಲ್ಲರೂ. ಈಗ ಸಾಮಾಜಿಕ ಸ್ಥಿತಿ. ಲಾಸ್ಟ್ ಯಾವ್ದ್ರಿ? ಸಾಮಾಜಿಕ ಸ್ಥಿತಿ. ಸಾಮಾಜಿಕ ಸ್ಥಿತಿ. ಮೊದಲನೇದಾಗಿ ಇಲ್ಲಿ ಬೇರೆ ಬೇರೆ ವೃತ್ತಿಗಳಿರ್ತಾವ ಸಾಮಾಜಿಕವಾಗಿ ಹೇಳೋದಾದ್ರೆ. ವೃತ್ತಿಗಳಂದ್ರೇನು? ಈಗ ಕೆಲಸಗಳು. ಬೇರೆ ಬೇರೆ ಕೆಲಸಗಳು. ಚಮಾರರು ಇರ್ತಾರೆ, ಬಡಿಗೆಗಳು ಇರ್ತಾರೆ, ಕಂಬಾರರು ಇರ್ತಾರೆ, ಶಿಕ್ಷಕರು ಇರ್ತಾರೆ, ವೈದ್ಯರು ಇರ್ತಾರೆ, ಪಂಡಿತರು ಇರ್ತಾರೆ. ಹೌದಾ? ಈಗ ಬೇರೆ ಬೇರೆ ವೃತ್ತಿಗಳಲ್ಲಿ ಸಮಾಜ ಏನಾಗಿತ್ತು? ವರ್ಗೀಕೃತ ಆಗಿತ್ತು. ಸಮಾಜ ಏನಾಗಿತ್ತು? ವೃತ್ತಿಗಳಲ್ಲಿ ವರ್ಗೀಕೃತ ಆಗಿತ್ತು. ನಂತರದಲ್ಲಿ ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಇತ್ತು. ಸ್ತ್ರೀಯರಿಗೆ ಏನಿತ್ತು? ಉನ್ನತ ಸ್ಥಾನಮಾನ ಅಂದ್ರ ಇವ್ರಿಗೆ ಸಂಗೀತ, ಕಲೆ, ನೃತ್ಯ ಇವುಗಳೆಲ್ಲ ಅವಕಾಶ ಕೊಡ್ತಾ ಇದ್ರು. ವೇದ ಕಾಲದಲ್ಲಿ ಹಂಗಿರ್ಲಿಲ್ಲ, 4 ಕೋಟೆಗಳ ಮಧ್ಯೆ ಇತ್ತು. ಬಟ್ ಇವರೆಲ್ಲ ಏನ್ ಮಾಡಿದ್ರು? ಎಲ್ಲದಕ್ಕೂ ನೃತ್ಯ ಮಾಡು, ಸಂಗೀತ ಮಾಡು, ಕಲೆ, ಇದ್ರಲ್ಲಿ ಎಲ್ಲಾದ್ರೂ ಕೂಡ ಸ್ತ್ರೀಯರು ಆಸಕ್ತಿಯಿಂದ ಭಾಗವಹಿಸಬಹುದಾಗಿತ್ತು. ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ರು. ಇನ್ನೊಂದು ಏನ್ ಮಾಡ್ತಾ ಇದ್ರು? ಪುಣ್ಯಕ್ಷೇತ್ರಗಳು. ವಿಶೇಷವಾಗಿ ಯಾವ ಪುಣ್ಯಕ್ಷೇತ್ರಗಳು? ಪುಷ್ಕರ. ಪುಷ್ಕರ ರಾಜಸ್ಥಾನದಾಗ ಬರೋ ಪುಷ್ಕರ. ಹೌದಾ? ಈ ಪುಷ್ಕರದಲ್ಲಿ ಇವತ್ತಿಗೂ ಕೂಡ ಒಂದು ಒಂಟೆ ಜಾತ್ರೆ ಮಾಡ್ತಾರ. ಅವ್ರು ಯಾವ ಜಾತ್ರೆ? ಒಂಟೆ ಜಾತ್ರೆ. ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಕೊಡ್ತಕ್ಕಂಥದ್ದು ಯಾರ ಕಾಲದಲ್ಲಿತ್ತು? ರಜಪೂತರ ಕಾಲದಲ್ಲಿತ್ತು ಅಂತ ಹೇಳಿ ಹೇಳಬಹುದು. ಒಟ್ಟಾರೆಯಾಗಿ ನಾವಿವತ್ತು ಏನೇನ್ ತಿಳ್ಕೊಂಡಪ್ಪ ಅಂದ್ರ ರಜಪೂತರ 4 ಮಣಿತನಗಳು ತಿಳ್ಕೊಂಡು. ಎಷ್ಟು ಮಣಿತನ? ಮೊದಲನೇದು ಗುರ್ಜರ ಪ್ರತಿಹಾರರು, ಎರಡನೇದು ಬಾಲರು, ಮೂರನೇದು ಚೌಹಾಣರು, ಗುಹಿಲರು. ಹೌದಾ? ನಂತರ ಅದರಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಗೂರ್ಜರ ಪ್ರತಿಹಾರದಲ್ಲಿ ನಾಗಭಟ ಅಂತಕ್ಕಂಥವನು ಏನ್ ಮಾಡ್ತಾನೆ? ಪ್ರಸಿದ್ಧ ದೊರೆಯಾಗಿದ್ದ ನಾಗಭಟ ಮುಖ್ಯವಾಗಿ ಈ ಒಂದು ಮಣಿತನವನ್ನು ಸ್ಥಾಪನೆ ಮಾಡ್ತಾನೆ ಅಂತಕ್ಕಂಥದ್ದು, ಅರಬರೊಂದಿಗೆ ಹೋರಾಟ ಮಾಡ್ತಾನೆ ಅಂತಕ್ಕಂಥದ್ದನ್ನ ನೋಡಿದ್ರಿ. ಅದರ ಮುಂದುವರೆದವಾಗಿ ಇನ್ನೊಬ್ಬ ರಾಜ ಮತ್ತು ಕವಿ ಅಥವಾ ಸಾಹಿತಿ ಕೂಡ ಆಗಿದ್ದ ಭೋಜ ಅಂತೇಳಿ. ಆ ಭೋಜನು ಏನ್ ಮಾಡ್ತಾನಪ್ಪ ಅಂದ್ರೆ ಅರಬರನ್ನ ಸೋಲಿಸ್ತಾನೆ ಅಂತಕ್ಕಂಥದ್ದು ನೋಡಿದ್ವಿ. ಕಣೋಜನ ಗೆದ್ದುಕೊಂಡ ವಿಶೇಷವಾಗಿ ಬಂಗಾಳದ ಪಾಲರನ್ನ ಸೋಲಿಸ್ತಾನೆ ಅಂತಕ್ಕಂಥದ್ದನ್ನ ನೋಡಿದ್ರಿ. ಹೌದಾ? ನಂತರದಲ್ಲಿ ಆತನ ಆಸ್ಥಾನಕ್ಕೆ ಸುಲೈಮಾನ್ ಅಂತಕ್ಕಂಥ ಒಬ್ಬ ಅರಬ ಪ್ರವಾಸಿ ಭೇಟಿ ನೀಡ್ತಾನೆ. ಆ ಭೇಟಿ ನೀಡಿ ಆತ ಏನ್ ಹೇಳ್ತಾನೆ? ಈತ ಒಬ್ಬ ಗಣವಂತ ದೊರೆ ಭೋಜ ಏನಾಗಿದ್ದ? ಗಣವಂತ ದೊರೆ, ಉತ್ತಮ ಅಶ್ವದಳ ಹೊಂದಿದ್ದಾನೆ, ಅರಬರ ಶತ್ರುವಾಗಿದ್ದಾನೆ, ಉತ್ತಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾನೆ ಅಂತಕ್ಕಂಥದ್ದನ್ನ ಬರೀತಾರೆ. ಹೌದಾ? ಇದಾದ್ಮೇಲೆ ಎರಡನೇ ಒಂದು ಸಾಮ್ರಾಜ್ಯ ಬರ್ತದೆ. ಆ ಎರಡನೇ ಸಾಮ್ರಾಜ್ಯವನ್ನು ಏನಂತ ಕರಿತೀವಿ? ಅದು ಪಾಲರು ಅಂತ ಕರಿತೀವಿ. ಬಂಗಾಳದ ಪಾಲರು. ಆ ಬಂಗಾಳದ ಪಾಲರಲ್ಲಿ ಪ್ರಮುಖ ಅರಸ ಯಾರಂದ್ರೆ ಧರ್ಮಪಾಲ. ಯಾರು? ಧರ್ಮಪಾಲ ಕನೋಜನ ಗೆದ್ದುಕೊಂಡಿದ್ದು ಈತನ ಪ್ರಮುಖ ವಿಶೇಷತೆ. ಅರಬರೊಂದಿಗೆ ಈತನು ಕೂಡ ಹೋರಾಟವನ್ನು ಮಾಡ್ತಾನೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾನೆ, ಹಿಂದೂ ಧರ್ಮಕ್ಕೆ ಕೂಡ ಕೊಟ್ಟಿರ್ತಾನೆ. ಆದ್ರೆ ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾನೆ. ಉದ್ದಂಡಪುರ ಮತ್ತು ವಿಕ್ರಮಶಿಲಾ ಅಂತಕ್ಕಂಥ ವಿಶ್ವವಿದ್ಯಾಲಯಗಳು ಬಂಗಾಳದ ಪಾಲರ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡಿದ್ವಿ. ಹೌದಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇದ್ದು, ಅದು ಚೌಹಾಣರು. ಅದರಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಬರ್ತಾನೆ. 3ನೇ ಪೃಥ್ವಿರಾಜ್ ಚೌಹಾಣ್ ಅಜ್ಮೀರವನ್ನ ನಾವು ಅಜ್ಮೀರ ಅಂತ ಕರಿತೀವಿ, ಅಜ್ಮೀರದ ಚೌಹಾಣರು ಅಂತ ಕರಿತೀವಿ ಅವ್ರನ್ನ. ವಿಶೇಷವಾಗಿ 3ನೇ ಪೃಥ್ವಿರಾಜ್ ಚೌಹಾಣ್ ಅರಬರನ್ನ ವಿಶೇಷವಾಗಿ ಯಾರು? ಮೊಹಮ್ಮದ್ ಗೋರಿಯನ್ನ ಸೋಲಿಸ್ತಾನೆ. ಒಂದನೇ ತರೈನಿ ಕದನದಲ್ಲಿ 1191 ನಡೀತದೆ. ಆದ್ರೆ 2ನೇ ತರೈನಿ ಕದನದಲ್ಲಿ ಯಾರು? ಮೊಹಮ್ಮದ್ ಗೋರಿಯಿಂದ ಪೃಥ್ವಿರಾಜ್ ಚೌಹಾಣ್ ಸ್ವತಃ ಸೋಲ್ತಾನೆ. ಇದು ಒಂದು ಘಟನೆ. ಆಮೇಲೆ ದೆಹಲಿ ಸುಲ್ತಾನರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಆದ್ರೂ ಕೂಡ ಪೃಥ್ವಿರಾಜ್ ಚೌಹಾಣ್ ಧೈರ್ಯ, ಶೌರ್ಯ, ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದಾನೆ ಅಂತಕ್ಕಂಥದ್ದು ನೋಡಿದ್ರಿ. ಆಮೇಲೆ ಅಲ್ಲಿ ಸಂಯುಕ್ತ ಮತ್ತು ಈ ಒಂದು 3ನೇ ಪೃಥ್ವಿರಾಜ್ ಚೌಹಾಣ್ನ ಒಂದು ಯಾವ ರೀತಿ ಒಂದು ಸ್ವಾರಸ್ಯಕರ ಒಂದು ಆಸಕ್ತಿದಾಯಕ ಒಂದು ಘಟನೆ ಇತ್ತು ಅಂತಕ್ಕಂಥದ್ದು ನೋಡಿದ್ವಿ. ಜಯಚಂದ್ರ ಮಾವಣಿಗೂ ಈ ಕಡೆ ಒಂದ್ ಕಡೆ ಜಯಚಂದ್ರ, ಈ ಕಡೆ ಒಂದು ಪೃಥ್ವಿರಾಜ್ ಚೌಹಾಣ್. ಈ ಜಯಚಂದ್ರ ಏನ್ ಮಾಡ್ತಾನಂದ್ರೆ ಅವಮಾನ ಮಾಡ್ಬೇಕು ಅಂತ ತಿಳ್ಕೊಂಡು ಈತನ ಪುತ್ಥಳಿಯನ್ನ ಬಾಗಿಲಲ್ಲಿ ಮಾಡಿ ನಿಲ್ಲಿಸ್ತಾನೆ. ಬಾಗಿಲಲ್ಲಿ ಮಾಡಿ ಈತನ ಪುತ್ಥಳಿಯನ್ನು ನಿಲ್ಲಿಸಿದ. ಅವಾಗ ಆ ಒಂದು ಸಂಯುಕ್ತೆ ತನ್ನ ಸಾಮ್ರಾಜ್ಯ ಸ್ವಯಂವರಕ್ಕಾಗಿ ಬಂದಂದ್ರೆ ತನ್ನ ನೋಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಗಂಡು ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾನೆ. ನೋಡ್ಕೊಂಡು ಹೋದಾಗ ಯಾರು ಇಷ್ಟ ಆಗಲ್ಲ. ಅವಾಗ ಹೋಗಿ ಏನ್ ಮಾಡ್ತಾಳೆ ಅಂದ್ರೆ
ಪೃಥ್ವಿರಾಜ್ ಚೌಹಾಣ್ ಪುತ್ಲಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಏನು ಮೂರ್ತಿ ಇರುತ್ತೆ ಅದಕ್ಕೆ ಮಾಲೆಯನ್ನು ಹಾಕ್ತಾಳೆ. ಅಲ್ಲೇ ಅವ ಅಡಿಕೊಂಡು ಕೂತಿರ್ತಾನೆ. ಬಂದು ಕುದುರೆ ಮೇಲೆ ಕುಣಿಸ್ಕೊಂಡು ಹಾಕೊಂಡು ಏನ್ ಮಾಡ್ತಾನೆ ಹೊತ್ಕೊಂಡು ಹೋದ ಅಂತಕ್ಕಂಥದ್ದನ್ನ ನೋಡಿದ್ವಿ. ಹೌದಾ, ಇದು ಒಂದು ಘಟನೆ. ಇದಾದ್ಮೇಲೆ ಗುಹಿಲರ್ ಅಂತ ಬರ್ತಾರೆ. ಗುಹಿಲರ್ಲಿ ಮುಖ್ಯವಾಗಿ ಈ ಒಂದು ಕೊಮ್ಮನ್ ಅಂತಕ್ಕಂಥದ್ದವರೆ ಅರಬ್ರನ್ನು ಸೋಲಿಸೋದ್ರ ಮುಖಾಂತರ ಬಪ್ಪ ರಾವಲ್ ಅಂತ ಹೇಳಿ ಬಿರುದನ್ನ ಪಡೆದಿದ್ದ. ಎಂತ ಬಿರುದನ್ನ? ಬಪ್ಪ ರಾವಲ್ ಅಂತಕ್ಕಂಥ ಬಿರುದನ್ನ ಪಡೆದಿದ್ದ. ಮುಂದುವರೆದು ನಂತರದಲ್ಲಿ ರಾಣಾ ಕುಂಭ ಅಂತ ಬರ್ತಾನೆ. ರಾಣಾ ಕುಂಭ ಚಿತ್ತೋಡಗಢದ ಒಂದು ಸ್ತಂಭವನ್ನ ಸ್ಥಾಪನೆ ಮಾಡ್ತಾನೆ ಅಂತಕ್ಕಂಥ ನೋಡ್ತಾ ಬರ್ತೀವಿ. 32 ಕೋಟೆಗಳನ್ನ ಕಟ್ಟಿದ್ದಾಯ್ತಾ. ಎಷ್ಟು ಕೋಟೆಗಳು? 32 ಕೋಟೆಗಳು. ಇದಲ್ಲದೆ ಇನ್ನೊಬ್ಬ ಪ್ರಮುಖ ಅರಸ ಬರ್ತಾನೆ, ರಾಣಾ ಸಂಗ್ರಾಮ ಅಂತ ಕರಿತೀವಿ. ಆ ರಾಣಾ ಸಿಂಹ ಅಂತ ಕೂಡ ಕರೀತಾರೆ. ಈತನ 100 ಕದನಗಳ ವೀರ ಅಂತ ಕರಿತಾ ಇದ್ರು. 100 ಕದನವನ್ನ ಮಾಡಿರ್ತಕ್ಕಂಥ ವೀರ ಅಂತ ಹೇಳಿ ಕರಿತೀವಿ. ಈ ಒಂದು ಗುಹಿಲರಲ್ಲಿ ಇನ್ನೊಬ್ಬ ಈತ ರಾಣಾ ಕುಂಭ ಏನು ಬರ್ತಾನೆ, 100 ಕದನಗಳ ವೀರ ಅಷ್ಟೇ ಅಲ್ಲ, ಈತನ ದೇಹದ ಮೇಲೆ ಯುದ್ಧದ 80 ಕಲೆಗಳಿತ್ತು ಅಂತಕ್ಕಂಥದನ್ನ ನೋಡ್ಬೋದು. ಎಷ್ಟು ಕಲೆಗಳು? ರಾಣಾ ಸಂಗ್ರಾಮದ ಮೇಲೆ ಎಷ್ಟು? 80 ಕಲೆಗಳಿತ್ತು ಅಂತಕ್ಕಂಥದ್ರ ನೋಡ್ಬೋದು. ಇದು ಅರ್ಥ ಆಯ್ತು. ಇದಾದ್ಮೇಲೆ ನಾವು ಆರ್ಥಿಕ ಪರಿಸ್ಥಿತಿಗೆ ಹೋದ್ವಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ಏನಿತ್ತಂದ್ರೆ ಇವರು ಆದಾಯವನ್ನ ಹೆಚ್ಚಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ದೇವಾಲಯಗಳನ್ನ ಕಟ್ಟಲಿಕ್ಕೆ, ಕೋಟೆಗಳನ್ನ ಕಟ್ಟಲಿಕ್ಕೆ ಹೆಚ್ಚಿನ ಆದಾಯವನ್ನ ಬಳಸ್ತಾ ಇದ್ರು. ಯಾರು? ರಜಪೂತರು. ಎರಡನೇ ಪ್ರಮುಖ ಏನಿತ್ತು, ವೃತ್ತಿಗಳಲ್ಲಿ ಬೇರೆ ಬೇರೆ ವೃತ್ತಿಗಳಲ್ಲಿ ಏನಾಗಿತ್ತು ಮಾಡ್ತಾ ಇದ್ರು. ಕುಶಲಕರ್ಮಿಗಳಿದ್ರು, ಬೇರೆ ಬೇರೆ ವೃತ್ತಿಗಳನ್ನ ಇವರ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ನಂತರದಲ್ಲಿ ಮತ್ತೇನಿತ್ತು ಪ್ರಮುಖವಾಗಿ ಆರ್ಥಿಕ ಪರಿಸ್ಥಿತಿ? ಸರ್ಕಾರಿ ಸೇವೆಯನ್ನು ಯಾರು ಸೇರ್ತಾರೆ ಅವ್ರಿಗೆ ಜಮೀನ ಕೊಡ್ತಾ ಇದ್ರು. ಮುಂದೆ ಜಮೀನ್ದಾರಿ ಪದ್ಧತಿಯಾಗಿ ರೈತರಿಗೆ ಸಂಕಷ್ಟ ಆಗತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಬಂದ್ರಿ. ಹೌದಾ? ನಂತರದಲ್ಲಿ ಇನ್ನೊಂದು ಪ್ರಮುಖ ಘಟನೆ ಏನಾಯ್ತು? ವಿದೇಶಿ ವ್ಯಾಪಾರಕ್ಕಾಗಿ ಭಾರತದಲ್ಲಿರ್ತಕ್ಕಂಥ ಒಂದು ಸಾಂಬಾರ ಪದಾರ್ಥಗಳು, ಆಮೇಲೆ ರೇಷ್ಮೆ ಬಟ್ಟೆಗಳನ್ನ, ಸುಗಂಧ ದ್ರವ್ಯಗಳನ್ನ, ವಜ್ರಗಳನ್ನ ಏನ್ ಮಾಡ್ತಾರೆ, ರಫ್ತು ಮಾಡ್ತಾರೆ. ಆ ಕಡೆಯಿಂದ ಕುದುರೆಗಳನ್ನ ಏನ್ ಮಾಡಿದ್ರೆ ಅಂದ್ರೆ ಆಮದು ಮಾಡ್ಕೋತಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ಹೌದಾ? ಇವು 4 ಪ್ರಮುಖ ಏನಿದ್ದು ಆರ್ಥಿಕ ಸ್ಥಿತಿಗಳು. ಇನ್ನು ಸಾಮಾಜಿಕ ಸ್ಥಿತಿ ಅಂದ್ರೆ ವಿಶೇಷವಾಗಿ ವೃತ್ತಿ ಆಧಾರಿತ ಒಂದು ಸಾಮಾಜಿಕ ಒಂದು ವರ್ಗ ಇತ್ತು ಅಂತಕ್ಕಂಥ ನೋಡ್ತಾ ಬರ್ತೀವಿ. ಬೇರೆ ಬೇರೆ ವೃತ್ತಿಗಳನ್ನ ಆಧರಿಸಿ ಜನ ಕೆಲಸ ಮಾಡ್ತಾ ಇದ್ರು. ಒಬ್ರು ಶಿಕ್ಷಕರಿದ್ರು, ಒಬ್ರು ಬಡಿಗರಿದ್ರು, ಒಬ್ರು ಕಮ್ಮಾರಿದ್ರು, ಒಬ್ರು ಕುಂಬಾರಿದ್ರು. ಹಿಂಗ್ ಬೇರೆ 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 ಕೆಲಸ ಮಾಡ್ತಾ ಇದ್ರು ಜನ ಅಲ್ಲಿ. ನಂತರದಲ್ಲಿ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನಗಳಿತ್ತು. ಸ್ತ್ರೀಯರು ನೃತ್ಯ ಮಾಡಬಹುದಾಗಿತ್ತು, ಸಂಗೀತದಲ್ಲಿ ಭಾಗವಹಿಸಬಹುದಾಗಿತ್ತು, ಕಲೆಯಲ್ಲಿ ಭಾಗವಹಿಸಬಹುದಾಗಿತ್ತು. ಇದೆಲ್ಲವೂ ಕೂಡ ಕಂಡು ಬರುತ್ತೆ. ಹೌದಾ? ಇದಲ್ಲದೆ ಇನ್ನೊಂದು ಪ್ರಮುಖ, ಇವರು ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ. ಅದ್ರಲ್ಲಿ ಅಜ್ಮೀರ್ ಅಂತಕ್ಕಂಥದ್ದು ಒಂದು ಪುಷ್ಕರ ಅಂತ ಹೇಳಿ ಇವತ್ತು ಕೂಡ ಜಾತ್ರೆ ನಡೀತದ. ಆ ಪುಷ್ಕರದಲ್ಲಿ ಒಂಟೆ ಜಾತ್ರೆ ನಡೀತದೆ. ಯಾವ ಜಾತ್ರೆ ಅದು? ಜಾತ್ರೆ. ಇವತ್ತು ಕೂಡ ಹೆಸರುವಾಸಿಯಾಗಿದೆ. ಯಾವ ರಾಜ್ಯದಲ್ಲಿ ಬರುತ್ತೆ? ರಾಜಸ್ಥಾನ. ಇಷ್ಟು ನಾವು ಇವತ್ತು ಯಾರ ಬಗ್ಗೆ ತಿಳ್ಕೊಂಡಿದೀವಿ? ರಜಪೂತ್ರ ಬಗ್ಗೆ ತಿಳ್ಕೊಂಡಿದೀವಿ. ಹಾಗಾದ್ರೆ ಕ್ವಶನ್ ಆನ್ಸರ್ಸ್ ನ ಕೇಳ್ತೀನಿ, ಎಷ್ಟು ಜನ ಹೇಳ್ತೀರಿ ಅಂತೇಳಿ ನೋಡೋಣ. ಯಾರು ಬರುತ್ತೆ? ಕೈ ಎತ್ತಿ. ಎಸ್. ಪ್ರಮುಖ 4 ರಜಪೂತ ಮನೆತನಗಳು ಯಾವುವು? ಯಾರು ಹೇಳ್ತಾರೆ? ಕೈ ಎಬ್ಬಿಸ್ಬೇಕು ಅಷ್ಟೇ. ಬಾ. ಪ್ರಮುಖ 4 ರಜಪೂತ ಮನೆತನಗಳು. ವೆರಿ ಗುಡ್. ಇಂದಿನ ಅವ್ರು ಬರ್ಬೋದು. ಲಕ್ಷ್ಮಣರೆಲ್ಲ. ಚೌಹಾಣರು. ವೆರಿ ಗುಡ್. ಕಾಲರು. ಗುರ್ಜರ. ಪ್ರತಿಹಾರರು. ಚಪ್ಪಾಡ್ರಿ. ಗೂರ್ಜರ ಪ್ರತಿಹಾರರ ಒಂದು ಪ್ರಮುಖ ಅರಸ ಮತ್ತು ಸ್ಥಾಪಕ ಯಾರು ಅಷ್ಟೇ ಹೇಳ್ರಿ. ಆಮೇಲೆ ಪ್ರಮುಖ ಅರಸನಿಗೆ ಹೋಗೋಣ. ಮಳಪ. ಗೂರ್ಜರ ಪ್ರತಿಹಾರರ ಸ್ಥಾಪಕ ಯಾರು? ಫಸ್ಟ್ ಏನಿಲ್ಲ ಬೋರ್ಡ್ ಮೇಲೆ ಬರ್ದಿಲ್ಲ. ವೆರಿ ಗುಡ್. ಯಾರು? ನಂತರದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಅರಬ್ಬರೊಂದಿಗೆ ಹೋರಾಡಿರ್ತಕ್ಕಂಥ ಪ್ರಮುಖ ಅರಸ ಯಾರು? ವೆರಿ ಗುಡ್. ಯಾರೇ? ಇನ್ನು ಯಾವ ಪ್ರವಾಸಿ ಗೂರ್ಜರ ಪ್ರತಿಹಾರರ ಯಾವ ಅರಸನ ಸಮಯಕ್ಕೆ ಭೇಟಿ ನೀಡಿದ್ದ? ಬಾ.
ಸುಲೇಮಾನ್ ಭೇಟಿ ನೀಡಿದ್ದ. ವೆರಿ ಗುಡ್. ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಅವಾಗ ಯಾರು ಆಳ್ವಿಕೆ ಮಾಡ್ತಾ ಇದ್ದ ರಾಜ? ಸರಿ ಮಾಡಿ. ಹಾ, ಗುರ್ಜರ ಪ್ರತ್ಯಾರ. ಓಕೆ. ಅದ್ರಾಗ ಯಾವ ಅರಸನ ಹೆಸರೇನು? ಸರಿ ಮಾಡಿ. ಸರಿ. ಇಲ್ಲ, ಯಾವ ಟೈಮ್. ವೆರಿ ಗುಡ್. ಯಾರ್ರಿ? ಬಾ. ಸುಲೇಮಾನ್ ಏನ್ ಹೇಳಿದ ಭೋಜನ ಕುರಿತು? ಸರಿ ಮಾಡಿ. ಯಾಕ ಸಮಾನ ತಡಿ. ಭೋಜನ ಕುರಿತು ಸುಲೈಮಾನ್ ಏನ್ ಹೇಳ್ದ? ಹಾ, ಭೋಜನ ಕುರಿತು ಏನ್ ಹೇಳ್ದ ಸುಲೈಮಾನ? ಸರಿ ಮಾಡಿ. ಹಾ, ಬಾ ಅನುಶ್ರೀ. ಅಶ್ವದಳವುಳ್ಳವನು ಹಾ, ಘನವಂತ ದೊರೆ ಅರಬರ ಶತ್ರು. ವೆರಿ ಗುಡ್. ನೆಕ್ಸ್ಟ್, ಬಂಗಾಳದ ಪಾಲರಲ್ಲಿ ಪ್ರಮುಖ ಅರಸ ಯಾರು? ಸರಿ ಮಾಡಿ. ಯಾರಿಗೆ ಬರ್ತಿದ್ ಕೇಳಿಸ್ತೀವಿ. ಬಂಗಾಳದ ಪಾಲರಲ್ಲಿ ಪ್ರಮುಖ ಅರಸ ಯಾರು? ನೀ ಬರ. ಬಂಗಾಳದ ಪಾಲರಲ್ಲಿ ಪ್ರಮುಖ ಅರಸ ಯಾರು? ಹಾ, ಯಾತಕ? ಬಂಗಾಳದ ಅರಸರಲ್ಲಿ ಪ್ರಮುಖ ಅರಸ ಯಾರು? ಮುಂದ್ ಬಾ. ಹೇಳ. ಬಂಗಾಳದ ಅರಸರಲ್ಲಿ ಪ್ರಮುಖ ಅರಸ ಯಾರು? ಆಯ್ತನಾ? ಗೌತಮ್ ಬಾ. ಲಕ್ಷ ಇರ್ತಂತ. ಹಾ, ಆ ಕಡೆ ಹೇಳು. ಧರ್ಮಪಾಲ. ವೆರಿ ಗುಡ್. ಧರ್ಮಪಾಲ. ನೆಕ್ಸ್ಟ್, ಪಾಲರ ಒಂದು ಕಾಲದಲ್ಲಿ ಸ್ಥಾಪನೆಯಾಗಿರತಕ್ಕಂಥ 2 ವಿಶ್ವವಿದ್ಯಾಲಯಗಳು ಯಾವುವು? ಪಾಲರ ಕಾಲದಲ್ಲಿ ಸ್ಥಾಪನೆಯಾದ 2 ವಿಶ್ವವಿದ್ಯಾಲಯಗಳು ಯಾವುವು? ಪಾಲರ ಕಾಲದಲ್ಲಿ ಸ್ಥಾಪನೆಯಾದ 2 ವಿಶ್ವವಿದ್ಯಾಲಯಗಳು ಯಾವುವು? ಬಾ ಇಲ್ಲಿ ಬಾ, ಇಲ್ಲಿ ಬಂದ ಹೇಳ. ವೆರಿ ಗುಡ್. ಅಲ್ಲಿ ಜೋರ್ಲೆ. ಉದ್ದಂಡಪುರ. ಹಾ, ಇನ್ನೊಂದು ಯಾವುದು? ಸರಿ. ಹಾ, ನೀ ಬಾ. ಖುಷಿ ಬಾ. ಖುಷಿ ಆತ ಕಡೆ. ನಳಂದ ಅಲ್ಲ, ಮತ್ತೆ ಇನ್ನೊಂದು ಯಾವುದು? ನಳಂದ ವರ್ಧನ ಕಾಲದ. ಹಾ, ಬರ ಆ ಕಡೆ. ವೆರಿ ಗುಡ್. ಯಾವ್ದ್ರಿ? ಒಂದು ವಿಕ್ರಮಶಿಲ, ಇನ್ನೊಂದು ದಂಡಪುರ. ಇನ್ನೊಂದು ಯಾವ್ದ್ರಿ? ದಂಡಪುರ ಅಂತಕ್ಕಂಥದ್ದು. ಓಕೆ. ನಂತರದಲ್ಲಿ ಪೃಥ್ವಿರಾಜ್ ಚವಾನ್ ಯಾವ ಅರಬ್ಬರ ದೊರೆಯೊಂದಿಗೆ ಯುದ್ಧವನ್ನ ಮಾಡ್ತಾನೆ? ಪೃಥ್ವಿರಾಜ್ ಚವಾನ್ ಯಾವ ಅರಬ್ಬರ ದೊರೆಯೊಂದಿಗೆ ಯುದ್ಧವನ್ನ ಮಾಡ್ತಾನೆ? ಹೇಳ್ತಾರನ? ಸಂಸ್ಕೃತಿ ಬಾ. ಸಂಸ್ಕೃತಿ ಅಂತ ಕೇಳ. ಯಾವ್ದು? ಹಾ, ಬಾ. ರಶ್ಮಿ. ಮೊಹಮ್ಮದ್. ಹಾ, ಹಾ, ಮೊಹಮ್ಮದ್ ತಡಿ. ಗೋರಿ. ವೆರಿ ಗುಡ್. ಮೊಹಮ್ಮದ್ ಗೋರಿ ಅಂತ ಆ ಕದನವನ್ನ ಏನಂತ ಕರಿತೀವಿ? ಹಾ, ಆ ಕದನವನ್ನ ಏನಂತ ಕರಿತೀವಿ? ಯುದ್ಧ ಮಾಡಿರ್ತಕ್ಕಂಥದ್ದು ಆ ಕದನವನ್ನ ಏನಂತ ಕರಿತೀವಿ ಎಕ್ಸಾಕ್ಟ್ ಆಗಿ? ಯಾರು ಹೇಳ್ತೀರಿ? ಅದ್ರಾಗಿಲ್ಲಿ ಪುಸ್ತಕದಾಗ ಹುಡುಕ್ಯಾಡ್ಬಿಡೋದು. ಏನ್ ಪುಸ್ತಕ ತೆಗಿಬೇಡ್ರೆ? ನಾ ಆಗ ಹೇಳಿದನ್ನ ಪುಸ್ತಕ ಮುಚ್ಚಿಡ್ತೇವೆ. ಮತ್ತೆ ಈಗ ಯಾಕೆ ಹುಡುಕ್ಯಾಡ್ತಾರೆ? ಅದ್ರಾಗಿಲ್ಲ, ನಾ ಹೇಳಿದ್ದೆ. ಹಾ, ವೆರಿ ಗುಡ್. ಮುಂದ್ ಬಾ. ಮುಂದ್ ಬಾ. ಹಾ, ವೆರಿ ಗುಡ್. ಸರೈ ಕದನ. ಸರೈ ಯುದ್ಧ 1191ರಾಗ ಒಂದು ನಡೀತು, 1192ರಾಗ ನಡೀತದ. ಹೌದಾ? ನೆಕ್ಸ್ಟ್, ಗುಹಿಲರಲ್ಲಿ ಬಪ್ಪ ರಾವಲ್ ಅಂತಕ್ಕಂಥ ಬಿರುದನ್ನು ಯಾರು ಪಡೆದಿದ್ರು? ಬಪ್ಪ ರಾವಲ್ ಅಂತಕ್ಕಂಥ ಬಿರುದನ್ನು ಪಡೆದ ಒಂದು ಗುಹಿಲರ ಅಥವಾ ಗುಹಿಲೋಟರ ದೊರೆ ಯಾರು? ಬಾ.
ಅಲ್ಲ. ಸರಿ ಕೊಮ್ಮನ್ ಯಾರು? ನೆಕ್ಸ್ಟ್ ಚಿತ್ತೋಡಗಣದ ವಿಜಯಸ್ತಂಭ ಶಾಸನವನ್ನ ಸ್ಥಾಪಿಸಿದವನು ಯಾರು? ಚಿತ್ತೋಡಗಣದ ವಿಜಯಸ್ತಂಭ ಶಾಸನವನ್ನ ಸ್ಥಾಪಿಸಿದವರು ಯಾರು? ಅನುಶ್ರೀ ಬಾ. ರಾಣಾ ಕುಂಭ. ಯಾರೇ? ತನ್ನ ದೇಹದ ಮೇಲೆ 80 ಯುದ್ಧದ ಕಲೆಗಳನ್ನು ಹೊಂದಿರತಕ್ಕಂಥ ಖುಷಿ ಬಾ. ತನ್ನ ದೇಹದ ಮೇಲೆ 80 ಯುದ್ಧದ ಕಲೆಗಳನ್ನ ಹೊಂದಿರತಕ್ಕಂಥವನು 100 ಕದನಗಳ ವೀರ ಅಂತ ಹೇಳ್ತೇವೆ. ಯಾರು? ರಾಣಾ ಕುಂಭ ಅಲ್ಲ. ಪ್ರದೀಪ್ ಬಾ. ರಾಣಾ ಸಂಗ್ರಾಮ್. ಯಾರೇ? ನೆಕ್ಸ್ಟ್ ರಜಪೂತರ ಆರ್ಥಿಕ ಸ್ಥಿತಿ ಹೇಳು ಬಾ. ವರ್ಷ ಕುರಿ ಸಂಕಟ. ಸರ್ಕಾರದಲ್ಲಿ ಯಾರು ಸೇವೆಯನ್ನು ಸಲ್ಲಿಸ್ತಿದ್ರೆ ಅವರಿಗೆ ಜಮೀನನ್ನು ಕೊಡ್ತಾ ಇದ್ರಿ. ಈ ಪದ್ಧತಿಯಿಂದ ರೈತರಿಗೆ ತುಂಬಾ ಕಷ್ಟ ನೀಡುತ್ತಿದ್ದರು. ಯಾರು? ಜಮೀನ್ದಾರರು. ಹಾ, ಇವರು ರಜಪೂತರು ಪುರಸ್ಕಾರ ದೇವಾಲಯಗಳಿಗೆ ಸ್ನಾನ ಮಾಡುವುದು ಪವಿತ್ರ ಎಂಬುದನ್ನು. ಸಾಮಾಜಿಕ ಸ್ಥಿತಿ, ಅದು ಆರ್ಥಿಕ ಸ್ಥಿತಿ ಅಷ್ಟೇ ಹೇಳಿ. ಏನ್ ರಫ್ತು ಮಾಡ್ತಾ ಇದ್ರು ಇವರು ಭಾರತದವರು? ವಿದೇಶಿಯರಿಗೆ ಸಾಂಬಾರು ಪದಾರ್ಥಗಳನ್ನು ಮತ್ತು ಹತ್ತಿ ಮತ್ತು ರೇಷ್ಮೆ ವಸ್ತುಗಳನ್ನು, ವಜ್ರಗಳನ್ನು, ಸುಗಂಧ ದ್ರವ್ಯಗಳನ್ನು ಕಳಿಸಿದ್ರಿ ಅಂತ. ಆ ಕಡೆಯಿಂದ ಕುದುರೆ ತರ್ತಿದ್ರಿ. ಕುಶಲಕರ್ಮಿಗಳು ಮತ್ತು ಬೇರೆ ಬೇರೆ ವೃತ್ತಿಗಳಿತ್ತು. ರಜಪೂತರ ಕಾಲದಲ್ಲಿ ಬೇರೆ ಬೇರೆ ವೃತ್ತಿಗಳು ಅಥವಾ ಕೆಲಸಗಳಿದ್ದವು. ಇನ್ನೊಂದೇನೋ ನಾಲ್ಕು ಹೇಳಿದೆ. ನೆಕ್ಸ್ಟ್ ಹೋಗಿ ಸಾಮಾಜಿಕ ಸ್ಥಿತಿ. ಇವರು ಕಂದಾಯಗಳನ್ನು ದೇವಾಲಯ ಕಟ್ಟಲು ಮತ್ತು ನೆಕ್ಸ್ಟ್ ಸಾಮಾಜಿಕ ಸ್ಥಿತಿ. ಸಾಮಾಜಿಕ ಸ್ಥಿತಿ ಏನ? ಯಾರು ಬರ್ತಾರೆ? ಸಾಮಾಜಿಕ ಸ್ಥಿತಿ ಅಂತ ಒಂದೇ ಇಲ್ಲ, ಎಲ್ಲ ಒಂದೇ ಹೇಳೋದಾದ್ರೆ ಬೇಡ. ಬಾ. ವೆರಿ ಗುಡ್. ಸ್ತ್ರೀಯರಿಗೆ ವೆರಿ ಗುಡ್. ಹೆಚ್ಚಿನ ಸ್ಥಾನಮಾನ ಇತ್ತು. ಪುಣ್ಯಕ್ಷೇತ್ರಗಳಿಗೆ ಸ್ನಾನ ಮಾಡೋದು ಪವಿತ್ರ ಅಂತ ತಿಳ್ಕೊಂಡಿದ್ರು. ಏಯ್ ರಕ್ಷಿತಾ, ಯಾಕೆ ಬುಕ್ ಸೇರಿದ ಹಾಕಿನ? ಪುಣ್ಯಕ್ಷೇತ್ರಕ್ಕೆ ಹೇಳದ್ನ? ಹೇಳ. ರಜಪೂತರ ಕಾಲದಲ್ಲಿ ಬೇರೆ ಬೇರೆ ವೃತ್ತಿಗೆ ಅನುಗುಣವಾಗಿ ವರ್ಗಗಳಿದ್ದವು. ರಜಪೂತರ ಕಾಲದಲ್ಲಿ ಸ್ತ್ರೀಯರಿಗೆ ಒಳ್ಳೆಯ ಸ್ಥಾನಮಾನವಿತ್ತು. ಸ್ತ್ರೀಯರು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆಗಳನ್ನು ಕಲಿಯಲು ಬೇರೆ ಬೇರೆ ಕಡೆ ಅವಕಾಶವಿತ್ತು. ಇವರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರ ಎಂಬುದನ್ನು ಪವಿತ್ರ ಎನ್ನುತ್ತಿದ್ದರು. ಪುರಸ್ಕಾರ
ಬ್ರಹ್ಮನ ಇವರು ಪುರಸ್ಕಾರ ಒಂಟೆ ಪುರಸ್ಕಾರ ಅಲ್ಲ, ಪುಷ್ಕರ. ಪುಷ್ಕರ ಬ್ರಹ್ಮನ ಬ್ರಹ್ಮನ ಆವಾಸ ಸ್ಥಾನ ಅಂತ ತಿಳ್ಕೊಂಡಿದ್ರು. ಹಾ, ಬ್ರಹ್ಮನ ಆವಾಸ ಸ್ಥಾನ ಅಂತ ತಿಳ್ಕೊಂಡಿದ್ರು. ಪುಷ್ಕರದಲ್ಲಿ ಇವತ್ತಿಯೂ ಕೂಡ ಯಾವ ಜಾತ್ರೆ ನಡೀತೈತೆ? ಒಂಟೆ ಜಾತ್ರೆ. ಜಾತ್ರೆ ನಡೀತೈತಿ. ಪುಷ್ಕರ ಬ್ರಹ್ಮನ ಆವಾಸ ಸ್ಥಾನ. ಬ್ರಹ್ಮ ಯಾರು? ಬ್ರಹ್ಮ ಈ ಭೂಮಿಯನ್ನ ಸೃಷ್ಟಿ ಮಾಡಿದವರು ಯಾರು? ಬ್ರಹ್ಮ. ಶಿವ ಬ್ರಹ್ಮ ಯಾರೇ? ಸೃಷ್ಟಿಕರ್ತ ಯಾರು? ಬ್ರಹ್ಮ. ಶಿವನು ಅದರ ಬೇರೆ, ಬಟ್ ಸೃಷ್ಟಿಕರ್ತ ಅಂತ ಯಾರಿಗೆ ಕರಿತೀವಿ ನಾವು? ಬ್ರಹ್ಮನಿಗೆ ಕರಿತೀವಿ. ಪ್ರತಿಯೊಬ್ಬ ಏನು ಜೀವ ಜಂತುಗಳು ಇವತ್ತು ಉದ್ಭವ ಆಗ್ತವ, ಸೃಷ್ಟಿಕರ್ತ ಅಂತ ಕರಿತೀವಿ. ಏನು ಪುಷ್ಕರ ಇಲ್ಲ, ಅದು ಬ್ರಹ್ಮನ ಸ್ಥಾನ. ಹೋಗಿ ಚಪ್ಪಾಳೆ ಎಲ್ಲರೂ. ಇವತ್ತಿನ ಪಾಠ ಮುಕ್ತಾಯ ಆಗುತ್ತೆ. ನವೆಂಬರ್ ತಿಂಗಳ ಎಲ್ಲ ಅಧ್ಯಾಯಗಳು ಮುಕ್ತಾಯಗೊಂಡಿದೆ. ಮುಂದಿನ ಒಂದು ದಿನಗಳಲ್ಲಿ ಡಿಸೆಂಬರ್ ತಿಂಗಳ ಒಂದು ಅಧ್ಯಾಯಗಳನ್ನ ಒಂದು ಕ್ವಶನ್ ಕೇಳಿದ್ದೀನಿ. ಪ್ರಾರಂಭ ಮಾಡೋಣ. ಯಾವುದು? ರಾಣಾ ಕುಂಭ ಎಷ್ಟು ಕೋಟಿಗಳನ್ನ ಕಟ್ಟಿದ್ರು? ರಾಣಾ ಕುಂಭ ಎಷ್ಟು ಕೋಟಿಗಳನ್ನು ಕಟ್ಟಿದ್ದಾರೆ? ಲಾಸ್ಟ್ ಸರ್ ನಾ ಹೇಳಿಲ್ರಿ.